ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೆ ನಮಸ್ಕಾರಗಳು. ಒಬ್ಬರು ಮೋಳಿಗೆಯ ಮಾರಯ್ಯ ಅಂತ ಶರಣರಾಗಿ ಹೋದರು. ಅವರು ಮೊದಲು ಕಾಶ್ಮೀರದ ಮಹಾರಾಜರಾಗಿದ್ದರು. ಕಾಶ್ಮೀರ ಅದು ಭೂಮಂಡಲದ ಸ್ವರ್ಗ. ಆ ಕಾಶ್ಮೀರವನ್ನು ಈ ಮಹಾದೇವ ಭೂಪಾಲ ಆಳ್ತಾ ಇದ್ದರು. ಆತನೂ ಕೂಡ ಅಲ್ಲಿ ಶರಣ ಜೀವನವನ್ನು ಸಾಗಿಸುವಂಥವ. ಆತನ ಮನೆಯಲ್ಲಿ ದಿನಾಲೂ 6,000 ಜನರ ಜಂಗಮರ ದಾಸೋಹ ನಡೀತಿತ್ತು ಅಂತ ಹೇಳ್ತಾರೆ. ಒಂದು ಕಡೆ ರಾಜ್ಯದ ವೈಭವ, ಆತ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಿದ್ದ, ಅದರಿಂದ ಪಡೆಯುವಂಥ ಸುಖ, ಇವುಗಳಿಗಿಂತ ಎಲ್ಲಕ್ಕಿಂತ ಮಿಗಿಲಾದಂಥ ಒಂದು ಆತ್ಮಸುಖ ಅದು ಇಲ್ಲಿ ಕಲ್ಯಾಣದಲ್ಲಿ, ಕರ್ನಾಟಕದಲ್ಲಿ ಆತನಿಗೆ ಕಂಡಿತು. ಆವಾಗ ಇಲ್ಲಿಯ ಎಲ್ಲ ಸುದ್ದಿ ಅಲ್ಲಿವರೆಗೆ ಕಾಶ್ಮೀರದವರೆಗೆ ಮುಟ್ಟಿತ್ತು. ಆತ ಇಲ್ಲಿ ಎಲ್ಲ ಸುದ್ದಿಯನ್ನು ಕೇಳಿ ಇಲ್ಲಿ ಹೀಗೊಂದು ಕಲ್ಯಾಣ ಅದ, ಈ ಕಲ್ಯಾಣದಲ್ಲಿ ಸಾವಿರಾರು ಜನ ಶರಣರು ಅನುಭವವನ್ನು ಮಾಡ್ತಾ ಇದ್ದಾರೆ, ಅದನ್ನು ನಾನು ಅನುಭವಿಸಬೇಕು ಅಂತ ಆತ ಹೊರಡಲಿಕ್ಕೆ, ಇಲ್ಲಿಗೆ ಬರಲಿಕ್ಕೆ ಸಿದ್ಧನಾದ. ಆವಾಗ ಅಲ್ಲಿದ್ದವರು ಅವರಿಗೆ ಕೇಳ್ತಾರೆ, ನಿಮಗೆಲ್ಲ ಇಷ್ಟೆಲ್ಲ ರಾಜ್ಯ ಅದ, ಸಂಪತ್ತಾದ, ವೈಭವ ಅದ, ಇದನ್ನೆಲ್ಲ ಬಿಟ್ಟು ಅಲ್ಲಿ ಹೋಗಿ ಏನು ಮಾಡುವವರು? ಎಲ್ಲ ಮನುಷ್ಯರು ಈ ಹೊರಗಿನ ಸಂಪತ್ತನ್ನೇ ಬಯಸ್ತಾರೆ. ಎಲ್ಲರಿಗೂ ಈ ಹೊರಗಿನ ವೈಭವ ಒಂದಿದ್ರೆ ಸಾಕು, ನಾವು ಶ್ರೀಮಂತರು ಅಂತ ಭಾವಿಸ್ತಾರೆ. ನಿಮಗೆ ಅದನ್ನೆಲ್ಲ ಕೊಟ್ಟಿದ್ದಾನ ದೇವರು, ನೀವು ಅದನ್ನೆಲ್ಲ ಪಡೆದುಕೊಂಡು ಬಂದಿದ್ದೀರಿ, ಮತ್ತು ಇದನ್ನು ಬಿಟ್ಟು ಅಲ್ಲಿ ಹೋಗಿ ಮಾಡುವರೇನು ಅಂತ. ಅವಾಗ ಅವರು ಮೋಳಿಗೆ ಮಾರಯ್ಯ ಅವರು ಹೇಳ್ತಾರೆ, ನೋಡು, ಈ ವಸ್ತುಗಳಿಂದ ಏನು, ಈ ವೈಭವದಿಂದ ಇದೇನು ಸುಖ ಸಿಗ್ತದ, ಇದು ಏನಿದೆಲ್ಲ, ಇದು ಎಷ್ಟು ವಸ್ತುಗಳಿದ್ರೆ ಏನು ಮನುಷ್ಯನಿಗೆ? ಆನೆ, ಕುದುರೆ, ಬಂಡಿ, ಭಂಡಾರವಿದ್ದಡೇನೋ? ತಾನುಂಬುವುದು ಒಂದು ಆವಿನ ಹಾಲು, ಮಲಗುವುದು ಅರ್ಧ ಮಂಚ. ತಾನುಂಬುವುದು ಪಡಿಯಕ್ಕಿ, ಒಂದು ಆವಿನ ಹಾಲು, ಮಲಗುವುದು ಅರ್ಧ ಮಂಚ. ಹುರುಳಿಲ್ಲದ ಈ ಸಂಸಾರ ಸಿರಿಯ ಮೆಚ್ಚಿ ಕೆಡಬೇಡ ಅಂತ ಆತ ಹೇಳಿದ. ಎಷ್ಟು ಸಂಪತ್ತಿದ್ರೆ ಏನು ಮನುಷ್ಯನಿಗೆ? ನಾವು ಉಣ್ಣುವುದೆಷ್ಟು? ಒಂದು ಹಿಡಿ ಅಕ್ಕಿ, ಪಡಿ ಅಕ್ಕಿ, ಒಂದು ಹಿಡಿ ಅಕ್ಕಿ, ಒಂದು ಆವಿನ ಹಾಲ. ನಮ್ಮ 100 ಆಕಳುಗಳದಾವಂತ ಹೇಳಿ ಇಟ್ಟುಕೊಂಡ್ವಿ ಅಂತ ಇಟ್ಕೊಳ್ಳೋಣ, ಎಲ್ಲ ಹಾಲನ್ನೇನು ನಾವೇ ಕುಡ್ಲಿಕ್ಕಾಗ್ತದೇನೋ? ನಾವು ಒಂದು ಬಟ್ಲ ಹಾಲು ಅಷ್ಟೇ ಕುಡಿಯೋದು. ನಮ್ಮದು 100 ಅಂಕಣ ಮಣಿ ಅದ, 100 ಅಂಕಣದ ಮಣಿ ತುಂಬ ಎಲ್ಲ ನಾವೇ ಮಲ್ಕೊಳ್ತೀವಿ ಏನು? ನಾವು ಮಲಗುವುದೆಷ್ಟು? ಅರ್ಧ ಮಂಚ, ಪೂರ್ತಿ ಮಂಚ ಅಲ್ಲ, ಅರ್ಧ ಮಂಚ. ಅರ್ಧ ಮತ್ತೊಬ್ಬರಿಗೆ ಯಾರಿಗಾರು ಕೊಡಬೇಕು. ಇಷ್ಟೇ ಎಲ್ಲ ಇದು ಇರುವುದು, ಎಲ್ಲರೂ ಬಳಸುವುದು ಇಷ್ಟೇ. 100 ಎಕರೆ ಹೊಲ ಗಳಿಸಿದವರು ಉಣ್ಣುವುದೆಷ್ಟು? ಒಂದು ಹಿಡಿ ಅಕ್ಕಿ. 100 ಲೀಟರ್ ಹಾಲಿದ್ದವ್ರೂ ಉಣ್ಣುವುದೆಷ್ಟು? ಒಂದು ಬಟ್ಲ ಹಾಲು. 100 ಅಂಕಣದ ಮನೆ ಇದ್ದರೂ ಸಹಿತ ಮಲಗುವುದೆಷ್ಟು? ಒಂದು ಅರ್ಧ ಮಂಚ. ಇಷ್ಟೇ ಇದು ಸಂಸಾರ ಇರುವುದು. ಆದ್ದರಿಂದ ಇದನ್ನು ಮೆಚ್ಚಿ ಇದರೊಳಗನೆ ಕೂಡುವುದು ಬೇಡ. ನಾನು ಅಲ್ಲಿ ಶರಣರು ಅನುಭವವನ್ನು ನಡೆಸ್ತಾ ಇದ್ದಾರೆ, ಅಲ್ಲಿ ಹೋಗ್ತೀನಿ ಅಂತ ಆತ ಬಂದ. ಆತ ಬರುವಾಗ ಆತನ ಜೊತೆಗೆ ಆತನ ಹೆಂಡತಿಯೂ ತಯಾರಾದಳು. ನಾನೂ ಬರ್ತೀನಿ, ಮತ್ತು ನೀವೇ ಇಷ್ಟೆಲ್ಲ ರಾಜ್ಯವನ್ನು ಬಿಟ್ಟು ಹೊರಟಿದ್ದೀರಿ,
ಈ ರಾಜ್ಯವನ್ನು ತೆಗೆದುಕೊಂಡು ನಾನೇನು ಮಾಡಲಿ, ನಾನೂ ಬರ್ತೀನಿ ನಿಮ್ಮ ಜೊತೆಗೆ ಅಂತ ಆಕೆ ಹೇಳಿದರು. ಆವಾಗ ಉಳಿದವರು ಕೇಳಿದಳು, ಅವರೇ ಬಿಟ್ಟು ಹೋಗ್ತಾರೆ, ನೀವಾದರೂ ಈ ಎಲ್ಲ ಸಂಪತ್ತನ್ನು ಅನುಭವಿಸಿರಿ. ಆವಾಗ ಆಕೆ ಹೇಳ್ತಾಳೆ, ಇದು ಹೇಗದ ಅಂದ್ರೆ, ಈ ಸಿರಿ ಇದು ಎಂಥ ಸಿರಿ ಅಂದರೆ, ಆಕೆ ಹೇಳ್ತಾಳೆ, ಆಕಳ ಕೆಚ್ಚಲದಾಗ ಹಾಲಿರ್ತದ, ಅಲ್ಲೇ ಆಕಳ ಕೆಚ್ಚಲಕ್ಕೆ ಉಣ್ಣೆ ಹತ್ತಿರ್ತಾವ. ಆ ಉಣ್ಣಿ ಹಾಲು ಕುಡಿಯೋದಿಲ್ಲ, ರಕ್ತ ಕುಡಿತಾವ. ರುಧಿರವನ್ನು ಈಂಟುವ ಉಣ್ಣೆಯೋಲ್, ರುಧಿರವನ್ನು ಈಂಟುವ ಉಣ್ಣೆಯೋಲ್, ಸದಮಲ ಮುಕ್ತಿಯ ಸುಖಮಿರೆ ಬಿಟ್ಟು ಮಾಯದ ಸಿರಿಯಲಿ ನಾನಿಹನೆ ಅಂತ ಹಾಕಿ. ಸದಮಲ ಮುಕ್ತಿಯ ಸುಖ ಇರಬೇಕಾದ್ರೆ, ಅನುಭಾವದಲ್ಲಿ ಸದಮಲ ಮುಕ್ತಿಯ ಸುಖ ಅದ, ಅದನ್ನು ಬಿಟ್ಟು ಈ ಮಾಯದ ಸಿರಿಯಲ್ಲಿ ನಾನಿಹನೆ ಇದು ಮಾಯದ ಸಿರಿ. ಇದು ಮಾಯಾ ಸಿರಿ ಅಂದರೆ ಇದೇನು ಹೀಗೆ ಇದ್ದಂಗೆ ಇರುವುದಿಲ್ಲ ಅಂತಿತ್ತು. ಒಂದು ರೀತಿ ಕಾಣ್ತದ, ಒಂದು ರೀತಿ ಇರ್ತದೆ. ಇದಕ್ಕೆ ಮಾಯಾ ಅಂತ ಕರೆಯುವುದು, ಮಾಯದ ಸಿರಿ. ಇದು ನೋಡ್ತೀವಿ, ಬಹಳಷ್ಟು ಆಕರ್ಷಕ ಇರ್ತದ, ಬಹಳ ಚಲೋ ಅಂತಿರ್ತದೆ, ಆದರೆ ಚಲೋ ಇರುವುದಿಲ್ಲ. ಅದು ಮ್ಯಾಲಷ್ಟೇ ಹಾಗಿರುವುದು. ಮತ್ತು ಅದು ಎಷ್ಟೊತ್ತನ ಇರುವುದು, ನಮ್ಮದೇ ದೇಹದ ಸೌಂದರ್ಯ ಅದ ಅಂತ ಇಟ್ಕೊಡ್ರಿ, ಎಷ್ಟು ದಿವಸ ಅಂತ ಹೀಗೆ ಇರ್ತದೆ ಈ ಶರೀರ. ನಾವು ಗಳಿಸಿರುವಂಥ ಸಂಪತ್ತ ಎಷ್ಟು ದಿವಸ ಅಂತದು ಹಾಗೇ ಇರ್ತದೆ. ಆದ್ದರಿಂದ ಇದಕ್ಕೆ ಮಾಯಾ ಸಿರಿ ಅಂತ ಕರೆಯುವುದು, ಮಾಯದ ಸಿರಿ. ಆನಂತರ ಇನ್ನೊಂದು ಸುಖ ಅದ, ಅದು ಸದಮಲ ಮುಕ್ತಿಯ ಸುಖ. ಇದು ವಿಷಯದ ಸುಖ, ಇನ್ನೊಂದು ಮುಕ್ತಿ ಸುಖ. ಆ ಮುಕ್ತಿ ಸುಖ ಹೇಗದ ಅಂದರೆ, ಅದು ಸದಮಲ ಮುಕ್ತಿ. ಅದನ್ನು ಮನುಷ್ಯ ಪಡೆದ ಅಂದರೆ ಯಾವಾಗಲೂ ಅದೇ ಸುಖದಲ್ಲಿ ಇರ್ತಾನೆ, ಅದು ಬದಲಾಗುವುದಿಲ್ಲ ಅಂತ ಹೇಳ್ತಾರೆ. ಈ ಮಾಯಾ ಸಿರಿ ಇದು ಬದಲಾಗ್ತದ. ಆದ್ದರಿಂದ ನಾನು ಇದನ್ನು ಮೆಚ್ಚಿಕೊಳ್ಳುವುದಿಲ್ಲ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂಥೇಳಿ ಇಬ್ಬರು ದಂಪತಿಗಳು ರಾಜ್ಯವನ್ನೆಲ್ಲ ಬಿಟ್ಟು ಇಲ್ಲಿ ಕಲ್ಯಾಣಕ್ಕೆ ಬಂದರು. ಕಲ್ಯಾಣದಲ್ಲಿ ಎಲ್ಲ ಶರಣರು ಅನುಭವ ನಡೆಸ್ತಿದ್ರಲ್ಲ, ಅವ್ರ ಜೊತೆಗೆ ಇವರು ಬದುಕಲಿಕ್ಕೆ ಶುರು ಮಾಡಿದರು. ಇಲ್ಲಿ ಹೇಗೆ ಬದುಕ್ತಿದ್ರು ಅಂದರೆ, ಒಂದು ಸಣ್ಣದೊಂದು ಗುಡಿಸಲ ಕಟ್ಟಿಕೊಂಡು ಅಲ್ಲಿ ಜೀವನ ಸಾಗಿಸಲಿಕ್ಕೆ ಶುರು ಮಾಡಿದರು. ಇಲ್ಲಿ ಕಲ್ಯಾಣದಲ್ಲಿ ಬಸವಣ್ಣವರು ಹೇಳಿದ್ರು ಎಲ್ಲರಿಗೂ ಒಂದು ನಿಯಮ ಏನು ಅಂದರೆ, ಎಲ್ಲರೂ ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು ಮತ್ತು ಅನುಭವ ನಡೆಸಬೇಕು. ಈತ ಮಹಾರಾಜ ಇನ್ನು ಕಾಯಕ ಏನು ಮಾಡೋದು? ಆವಾಗ ಅರಣ್ಯಕ್ಕೆ ಹೋಗಿ ಕಟ್ಟಿಗೆ ತೆಗೆದುಕೊಂಡು ಬರುವವ, ಅದನ್ನೆಲ್ಲ ಊರಲ್ಲಿ ಮಾರಾಟ ಮಾಡುವವ, ಅದರಿಂದ ಬಂದಂಥ ಹಣದಲ್ಲಿ ಅಂಬ್ಲಿ ಗಂಜಿನೋ ನುಚ್ಚನ್ನು ಮಾಡಿಕೊಂಡು ಭಾಳ ಸಂತೋಷದಿಂದಿದ್ದ. ಒಂದು ಸಲ ಇವ್ರದ್ದೆಲ್ಲ ಬದುಕುವ ಜೀವನವನ್ನು ನೋಡಿ ಬಸವಣ್ಣವರಿಗೆ ಅನಿಸ್ತಂತ, ಪಾಪ ಇವರು ಮಹಾರಾಜ ಇದ್ದ ಮೊದಲ, ಆತನ ಹೆಂಡತಿ ಮಹಾರಾಣಿ ಇದ್ದಳು, ಅದು ಕಾಶ್ಮೀರದ ಮಹಾರಾಜ. ಆ ಎಲ್ಲ ವೈಭವವನ್ನು ಬಿಟ್ಟು ಈಗ ಇಲ್ಲಿ ಗುಡಿಸಲ್ದಾಗ ಜೀವನ ಸಾಗಿಸ್ತಾ ಇದ್ದಾರೆ. ಬಹುಶಃ ಅವರಿಗೆ ಬಹಳ ತ್ರಾಸ ಆಗ್ತಾ ಇರಬೇಕು, ಕಷ್ಟ ಆಗ್ತಿರ್ಬೇಕು ಅಂತ ತಿಳಿದು ಒಂದು ದಿವಸ ಬಸವಣ್ಣನವರು ಅವ್ರ ಮನೆಗೆ ಹೋದ್ರಂತ, ಅವ್ರ ಗುಡಿಸಲಿಗೆ ಹೋದರು. ಅವರು ಅಲ್ಲಿ ಹೋಗಿ ಬೇರೆ ವೇಷವನ್ನು ಹಾಕ್ಕೊಂಡು ಹೋದರು. ಆನಂತರ ಸ್ವಲ್ಪ ನಾಣ್ಯಗಳನ್ನು ತೆಗೆದುಕೊಂಡು ಹೋದರು. ಆ ಎಲ್ಲ ನಾಣ್ಯಗಳನ್ನು ಅವ್ರ ಮನೆಯಲ್ಲಿ ಇಟ್ಟು ಇವರು ಬಂದರು. ಆತನ ಹೆಂಡತಿ ಮಾರಯ್ಯನ ಹೆಂಡತಿ ಇವ್ರನ್ನೆಲ್ಲ ಸತ್ಕಾರ ಮಾಡಿ ಕಳಿಸಿದಳು. ಆಕೆ ನೋಡಲಿಲ್ಲ. ಮುಂದೆ ಮಾರಯ್ಯ ಬಂದ, ಆತ ನೋಡಿದ. ಅವ್ರ ಮನೆಯಲ್ಲಿ ಒಂದು ಗಂಟಿತ್ತು, ಅದರಲ್ಲಿ ನಾಣ್ಯಗಳು, ಬಂಗಾರದ ನಾಣ್ಯಗಳು, ಅದು ಹಣ ಸಂಪತ್ತ. ಅದನ್ನು ನೋಡಿದಾಗ ಅವ್ರಿಗೆ ಅನಿಸ್ತು ಇದು ಬಸವಣ್ಣವರೇ ಮಾಡಿರಬೇಕು ಅಂತ. ನಾವೀಗ ಬಹಳ ಸುಖವಾಗಿ ಅದೇವೆ, ಸಂತೋಷದ ಜೀವನವನ್ನು ಸಾಗಿಸ್ತಾ ಇದ್ದೇವೆ.
ಬಹುಶಃ ಬಸವಣ್ಣವರಿಗೆ ನಮ್ಮ ಜೀವನ ಕಷ್ಟ ದುಃಖದ ಜೀವನ ಅಂತ ಅನಿಸಿರ್ಬೇಕು, ಅದಕ್ಕೆ ಇಟ್ಟು ಹೋಗಿದ್ದಾರೆ ಅಂತ ಅವರು ಅಂದರು. ಅದನ್ನೆಲ್ಲ ಮತ್ತೆ ತೆಗೆದುಕೊಂಡು ಹೋಗಿ ದಾಸೋಹಕ್ಕೆ ಕೊಟ್ಟು ಬಂದರು. ನಮಗೇನೂ ಬೇಡ ಅಂತ ಹೇಳಿ ಕೊಟ್ಟು ಬಂದರು. ನೋಡ್ರಿ ಹೇಗೆ ಬದುಕ್ತಾ ಇರಬೇಕು. ಈ ವಸ್ತುಗಳದಾವಲ್ಲ, ವಸ್ತುಗಳಿಂದ ಸುಖ, ಹಣದಿಂದನೇ ಸುಖ ಇತ್ತು ಅಂತಂದ್ರೆ ಮನುಷ್ಯನಿಗೆ, ಹಣ ಗಳಿಸಿದವರೆಲ್ಲರೂ ಸುಖವಾಗಿರಬೇಕಾಗಿತ್ತಲ್ಲ. ಈಗ ಯಾರು ಹೆಚ್ಚು ಹಣ ಗಳಿಸಿದಾರ ಅವರು ಹೆಚ್ಚು ಸುಖ ಪಡಬೇಕಾಗಿತ್ತು. ಆದರೆ ಈಗ ಹೀಗಾಗ್ಯದ, ಯಾರು ಹೆಚ್ಚು ಹಣ ಗಳಿಸ್ಯಾರ ಅವರೇ ಹೆಚ್ಚು ತ್ರಾಸು ಮಾಡ್ಕೊಳ್ಳೋದು. ಅದಕ್ಕೆ ಅವರು ಹೇಳಿದರು, ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಈ ಮನುಷ್ಯನನ್ನು ಹಣದಿಂದ ತೃಪ್ತ ಮಾಡಲಿಕ್ಕೆ ಆಗುವುದಿಲ್ಲ. ನೀವು 100 ರೂಪಾಯಿ ಗಳಿಸ್ತಿದ್ರಿ ಅಂದರೆ 200 ರೂಪಾಯಿ ಗಳಿಸ್ಬೇಕಂತ ಅನಿಸ್ತದ. 1,00,000 ರೂಪಾಯಿ ಗಳಿಸ್ತಿದ್ದ ಅಂದ್ರೂ ಕೂಡ ಮತ್ತವನಿಗೆ ಗಳಿಸ್ಬೇಕಂತ ಅನಿಸ್ತಾನೆ ಇರ್ತದೆ. ಯಾರಿಗಾರೆ ನಾವು ಈಗ 1 ಕೋಟಿ ಗಳಿಸೇವಿ, ಇನ್ನು ಸಾಕಪ್ಪ ಅಂತ ಯಾರೇ ಅಂತಾರ? 100 ರೂಪಾಯಿ ಗಳಿಸುವವನಿಗೂ ಗಳಿಸ್ಬೇಕಂತ ಇಚ್ಛೆ ಅದ, 1,00,000 ಗಳಿಸುವವನಿಗೂ ಗಳಿಸ್ಬೇಕಂತ ಇಚ್ಛೆ ಅದ, ಕೋಟಿ ಗಳಿಸುವವನಿಗೂ ಗಳಿಸ್ಬೇಕಂತ ಇಚ್ಛೆ ಅದ. ಹಾಗಾದರೆ ಈ ಹಣದಿಂದ ಇವರು ತೃಪ್ತರಾಗಿದ್ದಾರೇನು? ನ ವಿತ್ತೇನ, ವಿತ್ತ ಅಂದರೆ ಹಣ, ನ ವಿತ್ತೇನ ತರ್ಪಣೀಯೋ ಮನುಷ್ಯೋ. ಈ ಮನುಷ್ಯ ಹಣದಿಂದ ತೃಪ್ತನಾಗುವುದಿಲ್ಲ. ನಾವಂತೀವಿ ಮನೆ ಕಟ್ಟಿದ ಬಳಿಕ ಸಮಾಧಾನಿಯಾಗಿರ್ತೀವಿ, ಸಂತೋಷ ಪಡ್ತೀವಿ ಅಂತೀವಿ. ಮನಿನ ನಮಗೆ ಸಮಾಧಾನ ಕೊಡ್ತಿತ್ತು ಅಂದರೆ ಮತ್ತು ಯಾವಾಗಲೂ ಮನ್ಯಾಗನೇ ಇರಬೇಕು. ಕಿಟಕಿ ಬಾಗಿಲ ಹಾಕ್ಕೊಂಡು ಮನೆ ಕಟ್ಟಿವಿ, ಭಾಳ 1 ಕೋಟಿ ರೂಪಾಯಿ ಕಿಮ್ಮತ್ತಂದೈತೆ ಅಂತ ಮನ್ಯಾಗ ಇದ್ದು ಬಿಡಬೇಕು. ಹೊರಗೆ ಯಾಕೆ ಬರ್ತೀರಿ? ಹೊರಗೆ ಯಾಕೆ ಬರ್ತೀವಿ ಅಂದರೆ ಮನ್ಯಾಗ ಒಂದು ವಾರ ಇದ್ದೀವಿ ಅಂದರೆ ಮನೆ ಬೋರ್ ಆಗಕ್ಕೆ ಶುರು ಆಗ್ತದೆ. 1 ಕೋಟಿ ರೂಪಾಯಿದ ಮನೆ ಅದ, ತೊಗೊಂಡು ಏನು ಮಾಡೋದು? ಮನೆ ಅದು ಖಾಯಮಾಗಿ ಸುಖ ಕೊಡುವುದಿಲ್ಲ. ಹಾಗೆ ಈ ವಿಷಯಗಳನ್ನು ಏನು ನಾವು ಅನುಭವಿಸ್ತೀವಿ, ವಿಷಯಗಳ ಭೋಗವನ್ನು ಏನು ಅನುಭವಿಸ್ತೀವಿ, ಈ ಭೋಗ ಆದರೂ ನಮಗೆ ಖಾಯಮಾಗಿ ಸುಖ ಕೊಡ್ತದೇನು ಅಂತ. ಅದು ಕೂಡ ಖಾಯಂ ಕೊಡುವುದಿಲ್ಲ. ಈಗ ಹೋಳಿಗೆ ತಿಂದ್ರೆ ಸುಖ ಆಗ್ತದೆ. ಹೋಳಿಗೆ ತಿಂದ್ರೆ ಸುಖ ಆಗ್ತದಂದ್ರೆ ಹಾಗೆ 1 ತಿಂದ್ರೂ ಸುಖ ಆಗಬೇಕು, 2 ತಿಂದರೂ ಸುಖ ಆಗಬೇಕು, 10 ತಿಂದರೂ ಸುಖ ಆಗಬೇಕಾಗಿತ್ತಲ್ಲ. ಇವತ್ತೂ ಹೋಳಿಗೆ, ನಾಳೆಯೂ ಹೋಳಿಗೆ, ಹಾಗೆ ವರ್ಷ ತುಂಬ ಹೋಳಿಗೆನ ತಿನ್ಬೇಕು ಅಂದ್ರೆ ಅದು ಸುಖ ಆಗ್ತದೆ, ಖಾಯಂ ಸುಖ. 1 ತಿನ್ನೋದ್ರಾಗ 2ನೇದು ತಿಂದೀವಿ ಅಂದ್ರೆ ಶುಗರ್ ನೆನಪಾಗ್ತದೆ. ಅಲ್ಲಿ ಸುಖ ಇಲ್ಲ, ಅಷ್ಟೇ, 1ಕ್ಕಷ್ಟೇ ಸುಖ. ಹಾಗೆ ಈ ವಿಷಯಗಳು, ಈ ವಸ್ತುಗಳು, ಈ ಎಲ್ಲ ಸಂಪತ್ತ, ಇವು ಯಾವುವು ಶಾಶ್ವತವಾಗಿ ಮನುಷ್ಯನನ್ನು ಸುಖವಾಗಿ ಇಡುವುದಿಲ್ಲ. ಅದಕ್ಕೆ ಅವರು ಅಂಬಿಗರ ಚೌಡಯ್ಯನವರು ಹೇಳಿದರು, ಎಲ್ಲ ಮನುಷ್ಯರು ಚಿಂತೆ ಒಳಗೇನೆ ಅದಾರ. ಬಡವರಿಗೆ ಒಂದು ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ. ಅದಾದ ನಂತರ ಸ್ವಲ್ಪ ಇಡುವ ಚಿಂತೆ, ಉಣ್ಣಾಕ ಸಿಕ್ತು ಅಂದರೆ ಸ್ವಲ್ಪ ಇಡಬೇಕು ಅಂತ ಚಿಂತೆ ಮಾಡ್ತಾನೆ ಮನುಷ್ಯ. ಆ ಬಳಿಕ ತೊಟ್ಕೊಳ್ಳಿಕ್ಕೆ ಬೆಳ್ಳಿ ಬಂಗಾರ ಆಭರಣಗಳು ಬೇಕು ಅಂತ ಅದರ ಚಿಂತೆ. ಎಲ್ಲ ಆಯಿತು ಅಂದ್ರೆ ಒಂದು ಮದುವೆ ಆಗಬೇಕು, ಹೆಂಡರು ಮಕ್ಕಳು, ಆ ಬಳಿಕ ಸ್ವಲ್ಪ ಹೆಸರು ಗಳಿಸಬೇಕು. ಹೆಸರು ಗಳಿಸಿದ ಬಳಿಕರೆ ಸಮಾಧಾನ ಇರ್ತದಂತಿಲ್ಲ. ಈಗ ನಾನು ಹೆಸರು ಪಡೆದಿದ್ದೀನಿ, ಅದಕ್ಕೆ ಯಾರು ಕೇಡ್ ತರ್ತಾರೇನು ಅಂತ ಮತ್ತೆ ಅದಕ್ಕೆ ಚಿಂತೆ ಮಾಡೋದು. ಎಲ್ಲ ಆಯಿತು, ಅದನ್ನು ಜೋಪಾಸನೆ ಮಾಡಿಕೊಂಡು ನಾವು ಪಡೆದಿರುವಂಥ ಗೌರವ ಸನ್ಮಾನ ಎಲ್ಲ ಕಾಪಾಡಿಕೊಂಡು ಉಳಿದೀವಿ. ಕೊನೆಗಿನ್ನು ಮುಪ್ಪು ಬರ್ತದೆ, ಅದರ ಚಿಂತೆ. ಕೊನೆಗೆ ಸಾವು ಬರ್ತದ, ಅದರ ಚಿಂತೆ. ಆದ್ದರಿಂದ ಇಲ್ಲಿ ಯಾರ್ಯಾರು ನಾವು ಎಲ್ಲರೂ ಅದೇವಿ, ಎಲ್ಲರೂ ಚಿಂತೆಯಲ್ಲೇ ಇರುವವರು, ಎಲ್ಲರೂ ಚಿಂತೆಯಲ್ಲೇ ಇರುವವರು. ಇನ್ನು ಇಂಥ ಈ ಬದುಕಿನಲ್ಲಿ, ಇಂಥ ಈ ವೈಷಯಿಕ ಜೀವನದಲ್ಲಿ ಒಬ್ಬ ಮನುಷ್ಯ ಸುಖವಾಗಿರ್ತಾನು ಅಂತ ಉಪನಿಷತ್ತುಗಳು ಹೇಳ್ತಾವೆ. ಆತ ಯಾರು ಅಂತಂದ್ರೆ
ಯಾವ ಮನುಷ್ಯಪ್ಪ ಸುಖವಾಗಿರ್ತಾನ, ಯಾವ ಮನುಷ್ಯ ನೆಮ್ಮದಿಯಿಂದ ಇರ್ತಾನ? ಏನು ಹಣ ಗಳಿಸಿದವನೋ, ಏನು ವಿಷಯಗಳನ್ನು ಭೋಗಿಸುವವನೋ, ಇವರಂತೂ ಯಾರೂ ಸುಖವಾಗಿಲ್ಲಲ್ಲ. ಅಧಿಕಾರ ಇರಲಿ, ಉದ್ಯೋಗ ಇರಲಿ, ಏನೇ ಇರಲಿ, ಎಲ್ಲರೂ ನಾವು ಚಿಂತೆಯಲ್ಲದೇವಿ. ಮತ್ತು ಈ ವಿಷಯ ಭೋಗ ಹೇಗದ ಅಂದ್ರೆ, ಸಾಸಿವೆ ಅಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಈ ಸುಖ ಸಾಸಿವೆ ಎಷ್ಟದ, ಅದರ ಹಿಂದೆ ದುಃಖನೇ ಸಾಗರದಷ್ಟೈತಿ ಅಂತ ನಾವು ನಿನ್ನೆ ನೋಡ್ತಾ ಇದ್ದೀವಿ. ಯಾವ ಮನುಷ್ಯ ಆತ್ಮಜ್ಞಾನವನ್ನು ಮಾಡಿಕೊಳ್ತಾನ ಆತ ಯಾರನ್ನೂ ದ್ವೇಷಿಸುವುದಿಲ್ಲ, ಆತ ಯಾವುದನ್ನು ಭೇದ ಮಾಡುವುದಿಲ್ಲ ಅಂತ ಒಂದು ಲಕ್ಷಣವನ್ನು ನೋಡಿದೆ. ಆತ ಎಲ್ಲದರಲ್ಲಿ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ನೇವಾನು ಪಶ್ಯತಿ, ಎಲ್ಲ ವಸ್ತುಗಳಲ್ಲಿನೂ ಆತ್ಮವನ್ನೇ ಕಾಣ್ತಾನೆ, ಸತ್ಯವನ್ನೇ ಕಾಣ್ತಾನೆ. ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ, ಆತ ಯಾವುದನ್ನೂ ತಿರಸ್ಕಾರ ಮಾಡುವುದಿಲ್ಲ, ಯಾರನ್ನೂ ದ್ವೇಷಿಸುವುದಿಲ್ಲ. ಇದು ಒಂದು ಲಕ್ಷಣವನ್ನು ನೋಡಿದ್ದೀವಿ. ಇವತ್ತೇನು ಅಂದರೆ, ಯಾವ ಮನುಷ್ಯ ಆತ್ಮಜ್ಞಾನವನ್ನು ಮಾಡಿಕೊಳ್ತಾನ, ತನ್ನ ನಿಜ ಸ್ವರೂಪದ ಅರಿವನ್ನು ಮಾಡಿಕೊಳ್ತಾನ, ಆ ಮನುಷ್ಯ ಕಹ ಶೋಕ, ಅವನಿಗೆ ದುಃಖ ಇಲ್ಲ ಅಂತ. ಕಹ ಮೋಹ, ಅವನಿಗೆ ಮೋಹ ಇಲ್ಲ ಅಂತ. ಎಲ್ಲದರಲ್ಲಿ ಯಾವಾಗಲೂ ಎಲ್ಲ ಭೂತಗಳಲ್ಲಿ ಆತ್ಮವನ್ನೇ ಕಾಣುವಂಥವ. ಮತ್ತು ವಿಜಾನತಃ, ವಿಜಾನತಃ ಅಂದರೆ ಚೆನ್ನಾಗಿ ತಿಳಿದಿರುವವ. ತಿಳುವಳಿಕೆ ಅದಲ್ಲ, ಜ್ಞಾನ ಅದಲ್ಲ. ಅದರಲ್ಲಿ ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ವಿಶೇಷ ಜ್ಞಾನ ಅಂತ ಒಂದು ಎರಡು ಪ್ರಕಾರ. ನಮಗೆಲ್ಲರಿಗೂ ಸಾಮಾನ್ಯ ಜ್ಞಾನ ಇರ್ತದೆ, ಆದರೆ ವಿಶೇಷ ಜ್ಞಾನ ಇರುವುದಿಲ್ಲ. ಈ ಆತ್ಮದ ಕುರಿತು ಜ್ಞಾನ, ಆ ಜ್ಞಾನ ಅದಲ್ಲ, ಅದು ವಿಶೇಷ ಜ್ಞಾನ ಆಗಬೇಕು. ಅಂಥ ಮನುಷ್ಯ ಆತನಿಗೆ ದುಃಖ ಇರುವುದಿಲ್ಲ, ಆತನಿಗೆ ಮೋಹ ಇರುವುದಿಲ್ಲ. ಆ ಒಬ್ಬ ಮನುಷ್ಯ ಮಾತ್ರ ಯಾವಾಗಲೂ ಸಂತೋಷಿಯಾಗಿರಲಿಕ್ಕೆ, ಯಾವಾಗಲೂ ಆನಂದದಿಂದಿರಲಿಕ್ಕೆ ಸಾಧ್ಯ ಅದ. ಹೇಗೆ ಗಾಢ ನಿದ್ರೆಯಲ್ಲಿ ಮುಳುಗಿರುವಂಥ ವ್ಯಕ್ತಿ, ಆತನದು ಏನೂ ನೆನಪಿರುವುದಿಲ್ಲ, ಯಾವ ತೊಂದರೆಯೂ ಇಲ್ಲ, ಆತ ಸುಖವಾಗಿ ನಿದ್ರೆಯನ್ನು ಮಾಡ್ತಾ ಇರ್ತಾನೆ, ಅಲ್ಲಿ ಆನಂದವನ್ನು ಅನುಭವಿಸ್ತಾನೆ. ಹಾಗೆ ಆತ್ಮ ಜ್ಞಾನವನ್ನು ಪಡೆದಿರುವಂಥ ಮನುಷ್ಯ ಆತ ಯಾವಾಗಲೂ ಸುಖವಾಗಿರ್ತಾನೋ ಅಂತ. ಅವನಿಗೆ ಶೋಕ ಅನ್ನೋದೇ ಇರೋದು, ಶೋಕ ಅಂದರೆ ದುಃಖ ಅನ್ನೋದೇ ಇರುವುದಿಲ್ಲ, ಆತನಿಗೆ ಮೋಹ ಅನ್ನುವುದೇ ಇರುವುದಿಲ್ಲ. ಒಂದು ವೇಳೆ ಆತ ಶೋಕಿಸ್ತಿದ್ದ ಅಂದರೆ, ದುಃಖಿಸ್ತಿದ್ದ ಅಂದರೆ ಇನ್ನೂ ಜ್ಞಾನ ಆಗಿಲ್ಲ ಅಂತದರ ಅರ್ಥ. ಆತ ಮೋಹಗೊಳ್ತಿದ್ದ ಅಂದರೆ ಜ್ಞಾನ ಆಗಿಲ್ಲ ಅಂತದರ ಅರ್ಥ. ಅರ್ಜುನ ಆತ ದುಃಖಿಸ್ತಿದ್ದ, ಅವನನ್ನು ನೋಡಿ ಕೃಷ್ಣ ಏನು ಹೇಳಿದ, ನೋಡು ನೀನು ಪಂಡಿತರಂಗರೇ ಮಾತಾಡ್ತಿ, ಆದರೆ ಎಷ್ಟು ದುಃಖ ಪಡಾಕತ್ತಿದಿ. ಪಂಡಿತರ ಲಕ್ಷಣ ಏನು? ದುಃಖ ಮಾಡ್ಕೊಳ್ಬಾರ್ದು, ಅದು ಪಂಡಿತರ ಲಕ್ಷಣ. ನಿನಗೆ ದುಃಖ ಆಗ್ತದ ಅಂದ್ರೆ ನಿನಗೆ ಜ್ಞಾನ ಆಗಿಲ್ಲ, ನಿನ್ನ ಪಂಡಿತನಲ್ಲ ಅಂತ. ಅಶೋಚಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಶ್ಚ ನಾನು ಶೋಚಂತಿ ಪಂಡಿತ. ಪಂಡಿತರಾದವರು ಈಗಾಗಲೇ ಹಿಂದೆ ಏನಾಗಿ ಹೋಗೈತಿ ಅದರ ಬಗ್ಗೆ ಚಿಂತೆ ಮಾಡುವುದಿಲ್ಲ, ಮತ್ತು ಮುಂದೆ ಏನು ಆಗೋದೈತಿ ಅದರ ಕುರಿತು ಅವ್ರು ಬಹಳ ಚಿಂತೆ ಮಾಡುವುದಿಲ್ಲ. ಈಗೇನದ ಅಷ್ಟೆ. ನೀನು ಅಶೋಚಾನನ್ವ ಶೋಚಸ್ತ್ವಂ, ಯಾವುದಕ್ಕಾಗಿ ದುಃಖ ಪಡಬಾರ್ದು ಅದಕ್ಕಾಗಿ ದುಃಖ ಪಡ್ತಾ ಅದದಿ. ಯಾವುದಕ್ಕಾಗಿ ದುಃಖ ಪಡಬಾರ್ದು? ಯಾವುದು ಈಗಾಗಲೇ ಹಿಂದೆ ಆಗಿ ಹೋಗೈತಿ ಅದರ ಬಗ್ಗೆ ದುಃಖ ಪಡಬಾರ್ದು. ಮತ್ತು ಯಾವುದೇನು ಮುಂದೆ ಆಗೋದೈತಿ ಅದರ ಕುರಿತು ದುಃಖ ಪಡಬಾರ್ದು ಮನುಷ್ಯ. ಈಗ ನಾವು ಹುಟ್ಟೇವೀಗ, ಎಷ್ಟೋ ವಯಸ್ಸಾಗ್ಯದ, ಆಗಿ ಹೋಗ್ಯದ. ಈಗ ಇನ್ನು ನಾವು ಇಂಥಲ್ಲಿ ನಾವು ಹುಟ್ಟಬಾರ್ದಾಗಿತ್ತು,
ಹಿಂಗೆ ನಾವು ಹುಟ್ಟಬಾರ್ದಾಗಿತ್ತು, ಶ್ರೀಮಂತಾಗಿ ಹುಟ್ಟಬೇಕಾಗಿತ್ತು ಅಂತ ಈಗ ಅಂದೀವಿ ಅಂದರೆ ಈಗೇನು ಹುಟ್ಟೇವಲ್ಲ. ಈಗ ಚಿಕ್ರೂಗಿಯಲ್ಲಿ ಹುಟ್ಟೀರಿ, ಹಿಂದಿಂದ ನೆನೆಸಿಕೊಳ್ಳೋದು ಅಂದ್ರೆ ನಾನು ಚಿಕ್ರೂಗಿಯಲ್ಲಿ ಹುಟ್ಟಬಾರ್ದಾಗಿತ್ತು, ಮುಂಬೈದಲ್ಲಿ ಹುಟ್ಟಬೇಕಾಗಿತ್ತು ಅಂದ್ರೆ ಏನು ಮಾಡೋದು? ಹುಟ್ಟೇರಲ್ಲ ಈಗ. ಆನಂತರ ಮುಂದಿಂದನ್ನು ಕುರಿತು ಇನ್ನು ಮುಂದೆ ನಾಳೆ ಏನಾಗೋದೈತಿ, ನಾಡ್ದೇನಾಗೋದೈತಿ, ನಾ ಎಂದು ಸಾಯ್ತೀನಿ, ಮುಂದಿಂದ ಏನು ನಮಗೆ ಗೊತ್ತದ? ನಾಳೆ ಏನಾಗ್ತದಂತ ನಮಗೆ ಯಾರಿಗಾರಿ ಗೊತ್ತದ? ಅದು ನಮ್ಮ ಕೈ ಒಳಗಿಲ್ಲ. ಹಿಂದೆ ಆದ ಹೋದದ್ದು ನಮ್ಮ ಕೈ ಒಳಗಿಲ್ಲ, ಮುಂದೇನು ಆಗುವುದೈತಿ ಅದು ನಮ್ಮ ಕೈ ಒಳಗಿಲ್ಲ. ಆದ್ದರಿಂದ ಇವುಗಳ ಕುರಿತು ದುಃಖಿಸುವುದಲ್ಲ, ಇವು ದುಃಖ ಮಾಡಿಕೊಳ್ಳುವಂಥ ಸಂಗತಿಗಳಲ್ಲ. ಅಶೋಚಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಂಶ್ಚ ಭಾಷಸೆ. ಅರ್ಜುನ, ಯಾವುದಕ್ಕಾಗಿ ದುಃಖ ಮಾಡಬಾರ್ದು ಅದಕ್ಕಾಗಿ ದುಃಖ ಮಾಡ್ತಾ ಇದ್ದಿ, ಮತ್ತು ಪಂಡಿತರಂಗ ಮಾತಾಡ್ತಿ. ಗತಾಸೂನ ಅಗತಾಸೂಶ್ಚ ನಾನು ಶೋಚಂತಿ ಪಂಡಿತ. ಹಿಂದೆ ಆಗಿ ಹೋದದ್ದನ್ನು ಕುರಿತು ಮುಂದೆ ಆಗುವುದನ್ನು ಕುರಿತು ಪಂಡಿತರು ಎಂದೂ ಚಿಂತೆ ಮಾಡುವುದಿಲ್ಲ. ಆಗ ಜ್ಞಾನಿ ಮನುಷ್ಯ ಇರ್ತಾನಲ್ಲ, ಆತ ಯಾವಾಗಲೂ ಸುಖವಾಗಿರ್ತಾನ. ಅದು ಎಂಥ ಜ್ಞಾನ ಅಂದರೆ ವಿಶೇಷ ಜ್ಞಾನ. ಸರಿಯಾಗಿ ಆತ ಜ್ಞಾನವನ್ನು ಪಡಿಬೇಕು. ಸಾಮಾನ್ಯ ಜ್ಞಾನ ಇತ್ತಂದ್ರೆ ಆಗುವುದಿಲ್ಲ. ಈಗ ಅವರು ಉದಾಹರಣೆಯನ್ನು ಕೊಡ್ತಾರೆ. ದೂರದಲ್ಲಿ ಒಂದು ಹಗ್ಗ ಬಿದ್ದಿರ್ತದೆ. ಆ ಹಗ್ಗವನ್ನು ನೋಡಿ ನಾವೇನು ತಿಳ್ಕೊಳ್ತೀವಿ ಅಂದರೆ ಹಾವು ಅಂತ ತಿಳ್ಕೊಳ್ತೀವಿ. ಅವನಿಗೇನು ಜ್ಞಾನ ಅದ? ಇದು ಹಗ್ಗ ಅಂತ ಜ್ಞಾನ ಅದ, ಮತ್ತು ಹಾವಿಂದೂ ಸಾಮಾನ್ಯ ಜ್ಞಾನ ಅದ. ಆದ್ದರಿಂದ ಆತ ಏನು ತಿಳ್ಕೊಂಡ ಅಂದರೆ ಇದು ಹಗ್ಗಲ್ಲ ಹಾವೈತಿ ಅಂತ ತಿಳ್ಕೊಂಡ. ಆದ್ದರಿಂದ ದುಃಖ ಶುರುವಾಯಿತು. ಇನ್ನು ವಿಶೇಷ ಜ್ಞಾನ ಅಂದರೆ ಆತ ಹೋಗ್ತಾನ ಸಮೀಪ, ನೋಡ್ತಾನ ಇದು ಹಾವಲ್ಲ ಹಗ್ಗೈತಿ ಅಂತ. ಯಾವಾಗ ಅವನಿಗೆ ಮನವರಿಕೆ ಆಗ್ತದಲ್ಲ ಅವಾಗ ಅವನಿಗೆ ಭಯ ಇಲ್ಲ, ದುಃಖ ಇಲ್ಲ. ಹಾಗೆ ನಾವು ಈಗ ಏನೇನು ತಿಳ್ಕೊಳ್ತೀವಲ್ಲ ಅದು ಬರೀ ಸಾಮಾನ್ಯ ಜ್ಞಾನ ಇತ್ತು ಅಂದರೆ ದುಃಖ ಕೊಡ್ತದೆ. ವಿಶೇಷವಾಗಿ ಅಂದರೆ ಸರಿಯಾಗಿ ನಾವು ತಿಳ್ಕೊಂಡ್ವಿ ಅಂದರೆ ಅಲ್ಲಿ ದುಃಖ ಇಲ್ಲ. ಆ ಮನುಷ್ಯ ದುಃಖಿಸುವುದಿಲ್ಲ, ಆತ ನಿಶ್ಚಿಂತನಾಗಿ ಇರ್ತಾನೆ. ಅದಕ್ಕೆ ಆ ಜ್ಞಾನವನ್ನು ಪಡಿಬೇಕು ಅಂತ ಎಲ್ಲರೂ ಹೇಳುವುದು. ನಾವೀಗೆಲ್ಲ ದುಃಖ ಪಡಲಿಕ್ಕೆ ಏನು ಕಾರಣ ಅದ? ನಮ್ಮ ಅಜ್ಞಾನನೇ ಕಾರಣ ಅದ. ನಮಗೆ ದುಃಖ ಆಗಲಿಕ್ಕೆ ಏನು ಕಾರಣ ಅದ? ಬಂಧನಕ್ಕೆ ಯಾವುದು ಕಾರಣ ಅದ? ಅಜ್ಞಾನ ಕಾರಣ ಅದ. ಹೇಗೆ ಆ ಹಗ್ಗದಲ್ಲಿ ಹಾವು ಕಂಡಾನಲ್ಲ ಮನುಷ್ಯ, ಆತ ಯಾಕೆ ಹಾವು ಕಂಡ ಅಂದರೆ ಅಲ್ಲಿ ಕತ್ತಲೆ ಅದ, ಮತ್ತು ಹಾವು ಅಂತ ತಿಳ್ಕೊಂಡು ಬಳಿಕ ದುಃಖ ಭಯ ಶುರು ಆಯಿತು. ಹಾಗೆ ನಮ್ಮ ಒಳಗೆ ಅಜ್ಞಾನ ಅದ. ಆದ್ದರಿಂದ ಏನೇನೋ ಆಗಿ ಕಾಣ್ತಾ ಇದ್ದಾರೆ ಯಾರ್ಯಾರೋ. ಏನೋ ಒಂದು ವಸ್ತು ಆಗಿ ಕಾಣ್ತದ, ಮತ್ತೇನೋ ಆಗಿ ಕಾಣ್ತದ. ಏನು ವಸ್ತು ನಿಜವಾಗಿ ಐತಿ ಅದು ಕಾಣ್ತಾ ಇಲ್ಲ. ಆದ್ದರಿಂದ ನಾವು ದುಃಖಿಗಳಾಗಿ. ನಮ್ಮಲ್ಲಿ ಅಹಂಕಾರ ಬರ್ತಾದ. ಆ ಅಹಂಕಾರಕ್ಕೆ ಏನು ಕಾರಣ? ಅಜ್ಞಾನನೇ ಕಾರಣ. ನಮ್ಮಲ್ಲಿ ದ್ವೇಷ ಆದ. ಆ ದ್ವೇಷಕ್ಕೆ ಏನು ಕಾರಣ? ಅಜ್ಞಾನನೇ ದ್ವೇಷಕ್ಕೆ ಕಾರಣ. ನಮ್ಮಲ್ಲಿ ಮಾತ್ಸರ್ಯ ಆದ. ಆ ಮಾತ್ಸರ್ಯಕ್ಕೆ ಏನು ಕಾರಣ? ಮಾತ್ಸರ್ಯ ಅಂದರೆ ಹೊಟ್ಟೆ ಕಿಚ್ಚದ. ಆ ಹೊಟ್ಟೆ ಕಿಚ್ಚಿಗೆ ಏನು ಕಾರಣ? ಅಜ್ಞಾನನೇ ಕಾರಣ. ನಮ್ಮಲ್ಲಿ ಆಸೆ ಅದ. ಆ ಆಸೆಗೆ ಏನು ಕಾರಣ? ಅಜ್ಞಾನನೇ ಕಾರಣ. ನಾವು ಬಡವರಾಗೇವಿ. ಆ ಬಡತನಕ್ಕೆ ಏನು ಕಾರಣ? ಅಜ್ಞಾನನೇ ಕಾರಣ. ಎಲ್ಲ ಮೂಲದ ಅಲ್ಲ ಆ ಅಜ್ಞಾನ, ಅದು ಹೋಗಬೇಕು ಮನುಷ್ಯನಲ್ಲಿ. ಅವಾಗ ಮನುಷ್ಯ ನಿಜವಾದ ಸುಖವನ್ನು ಪಡಿತಾ ಅನ್ನುವನ್. ಈಗ ನಾವು ಅಜ್ಞಾನದಿಂದನೇ ಈ ಶರೀರದ ಜೊತೆಗೆ ಬೆರೆತುಕೊಂಡಿವಿ. ಶರೀರದ ಜೊತೆಗೆ ಬೆರೆತುಕೊಂಡು ಏನಂತ ಭಾವಿಸಿದ್ವಿ? ನಾನು ದೇಹ ಭಾವ ಪ್ರಾರಂಭ ಆಯಿತು. ಇವು ಮೂರು ಭಾವನೆಗಳು ನೆನಪಿಟ್ಕೊಳ್ಬೇಕು ನೋಡ್ರಿ. ಒಂದು ದೇಹ ಭಾವ, ಎರಡನೇದು ಜೀವ ಭಾವ, ಮೂರನೇದು ಆತ್ಮಭಾವ.
ಈಗ ದೇಹ ಭಾವ ಇತ್ತು ಅಂದರೆ ಮನುಷ್ಯನಿಗೆ ನಾನು ಸ್ತ್ರೀ, ನಾನು ಪುರುಷ, ನಾನು ಇಂಥವ ಕೆಂಪ, ನಾನು ಕಪ್ಪ, ದೇಹ ಭಾವ ಇತ್ತು ಅಂದ್ರೆ. ಹಾಗೆ ಜೀವ ಭಾವ ಬಂತು ಅಂದ್ರೆ ನಾನು ಸಾಯ್ತೀನಿ, ನಾನು ಹುಟ್ಟುತ್ತೀನಿ, ನನಗೆ ಮುಪ್ಪ ಆಗ್ತದ, ನನಗೆ ರೋಗ ಬರ್ತದ, ಜೀವ ಭಾವ ಇತ್ತು ಅಂದ್ರೆ. ನಾವು ಜ್ಞಾನವನ್ನು ಪಡೆದುಕೊಂಡ ನಂತರ ನಿಧಾನವಾಗಿ ಈ ದೇಹ ಭಾವವೂ ಹೋಗ್ತದ, ಜೀವ ಭಾವವೂ ಹೋಗ್ತದ. ಕೊನೆಗೆ ಯಾವ ಭಾವ ಉಳಿತದ ಅಂದ್ರೆ ಆತ್ಮ ಭಾವ ಉಳಿತದ. ಅಲ್ಲಿ ಯಾವುದೂ ಇಲ್ಲ, ದುಃಖ ಇಲ್ಲ, ಅಲ್ಲಿ ದುಃಖ ಇಲ್ಲ. ಅಲ್ಲಿವರೆಗೆ ಇವು ಇರುವುದೇ ನಂಬುದಿದು. ಅಲ್ಲಿವರೆಗೆ ಈ ನಮ್ಮ ಜಂಜಾಟ ಬಿಡುವುದಿಲ್ಲ. ಮನುಷ್ಯ ತಿಳ್ಕೊಂಡಾನೇನು ಅಂದರೆ ನಾನು ಸುಖ ಪಡ್ತೀನಿ, ಯಾವಾಗ ಸಾಕಷ್ಟು ಸಂಪತ್ತು ಗಳಿಸಿದಾಗ ಸುಖ ಪಡ್ತೀನಿ ಅಂತಂದಾನ. ಅವನು ಎಂದೂ ಸುಖ ಪಡುವುದಿಲ್ಲ. ಸಾಕಷ್ಟು ಭೂಮಿ ಸೀಮೆಗಳನ್ನು ಸಂಪಾದಿಸಿ ಬಳಿಕ ನಾನು ಸುಖ ಪಡ್ತೀನಿ ಅಂತ ಭಾವಿಸ್ತಾನೆ, ಆತ ಎಂದೂ ಸುಖ ಪಡುವುದಿಲ್ಲ. ಯಾಕೆ? ದುಃಖಕ್ಕೆ ಇವು ಕಾರಣನ ಆಗಿಲ್ಲಲ್ಲ. ದುಃಖಕ್ಕೆ ಯಾವುದು ಕಾರಣ ಆಗೈತಿ ಅದನ್ನು ನಾವು ನಿವಾರಣೆ ಮಾಡಬೇಕು. ದುಃಖಕ್ಕೆ ಯಾವುದು ಕಾರಣ ಆಗೈತಿ? ಬಡತನ ಕಾರಣ ಆಗಿಲ್ಲ, ನಮ್ಮಲ್ಲಿರುವಂಥ ಅಜ್ಞಾನ ಕಾರಣ ಆಗ್ಯದ. ದುಃಖಕ್ಕೆ ಯಾವುದು ಕಾರಣ ಆಗ್ಯದ? ನಮ್ಮಲ್ಲಿರುವಂಥ ಸಂಪತ್ತಲ್ಲ, ನಮ್ಮಲ್ಲಿರುವಂಥ ಅಜ್ಞಾನ ಕಾರಣ ಆಗ್ಯದ. ಆ ಅಜ್ಞಾನ ಯಾವಾಗ ಹೋಗ್ತದ ಮನುಷ್ಯನಲ್ಲಿ, ಅವಾಗ ಆತ ನಿಜವಾದ ಸುಖವನ್ನು ಪಡಿತಾನು ಅಂತ. ಅದನ್ನೇ ಅಲ್ಲಮ್ಮ ಪ್ರಭುದೇವರು ಹೇಳಿದರು, ನೋಡಪ್ಪ ಮನುಷ್ಯನೇ, ನೀನು ಏನು ಗಳಿಸಬೇಕು ಅಂದರೆ ಆ ಜ್ಞಾನವನ್ನು ಗಳಿಸಬೇಕು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ. ನಿನ್ನದೆಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ನೀನು ಅಲಂಕರಿಸಿದೆಯಾದಡೆ, ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಗುಹೇಶ್ವರ. ಭೂಮಿ ನಿನ್ನದಲ್ಲ, ಭೂಮಿ ನಮ್ಮದಲ್ಲ. ಹೇಮ ಬಂಗಾರ ಬೆಳ್ಳಿ ನಮ್ಮದಲ್ಲ. ಕಾಮಿನಿ ಕಾಮಿತ ನಮ್ಮೂ ಅಲ್ಲ. ಅವು ಜಗತ್ತಿನ ವಿಧಿ, ಜಗತ್ತಿಗೆ ಇಟ್ಟಿರುವಂಥ ಜಗತ್ತಿನವು ಅವು. ನಮ್ಮದು ಯಾವುದು ಅಂದರೆ ಜ್ಞಾನರತ್ನ. ಯಾವುದು ನಮ್ಮದದ ಅದನ್ನು ನಾವು ಪಡೆದುಕೊಂಡಿವಿ ಅಂದರೆ ನಾವು ಸುಖವಾಗಿರ್ತೀವಿ. ಜ್ಞಾನ ಅನ್ನೋದು ನಮ್ಮದದ. ಆ ಜ್ಞಾನವನ್ನು ಯಾವ ಮನುಷ್ಯ, ಆ ಜ್ಞಾನ ರತ್ನವನ್ನು ಯಾವ ಮನುಷ್ಯ ಅಲಂಕರಿಸ್ತಾನೆ, ಆತನ ಬಿಟ್ಟು ಸಿರಿವಂತರು ಬೇರೆ ಯಾರೂ ಇಲ್ಲ. ಆತ ನಿಜವಾದ ಶ್ರೀವಂತ. ಭೂಮಿ ಗಳಿಸಿದವ ನಿಜವಾದ ಶ್ರೀವಂತಲ್ಲ, ಸಂಪತ್ತು ಗಳಿಸಿದವ ನಿಜವಾದ ಶ್ರೀವಂತಲ್ಲ, ಜ್ಞಾನವನ್ನು ಪಡೆದುಕೊಂಡವ ನಿಜವಾದ ಶ್ರೀವಂತ. ಆತ ನಿಜವಾದ ಸುಖಿ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳುವುದು. ಆ ಜ್ಞಾನವನ್ನು ಪಡೆದವ, ಅವರು ಋಷಿಗಳು ಹೇಳ್ತಾ ಇದ್ದಾರೆ, ಆತನಿಗೆ ಕಹ ಮೋಹ ಕಹ ಶೋಕ, ಆತನಿಗೆ ಮೋಹ ಇಲ್ಲ, ಆತನಿಗೆ ದುಃಖ ಇಲ್ಲ. ನೋಡ್ರಿ ಹೇಗದ ಇದು. ಇಷ್ಟು ಗಟ್ಟಿಯಾಗಿ ಋಷಿಗಳನ್ನ ಬಿಟ್ಟು ಇನ್ನು ಬೇರೆ ಯಾರು ಹೇಳ್ತಾರೆ? ನಾವು ಸುಮ್ಮನೆ ನಮಗೆ ದುಃಖ ಆಗೈತಿ, ತ್ರಾಸಾಗೈತಿ, ಅಲ್ಲಿ ಹಾಗ ಇಲ್ಲಿ ಹೀಗ ಅಂತೇನು ನಾವು ಕಷ್ಟಪಡ್ತೀವಲ್ಲ, ಇಲ್ಲಿಂದ ಬಿಟ್ಟು ನಮಗೆ ಆತ್ಮದ ಕಡೆ ಹೋಗದಿದ್ದೆ ಅಂದರೆ ಇದೇ ನಮ್ಮದು ಕಷ್ಟ ಬಿಟ್ಟು ದೂರ ಪರಿಹಾರ ಆಗೋದಿಲ್ಲ. ಅದು ಮೂಲ ನಮಗೆ ರೋಗ ಅಲ್ಲಿರುವುದು ಅದು ಹೋಗಬೇಕು. ಅವಾಗ ನಿಜವಾದ ಸುಖವನ್ನು ಮನುಷ್ಯ ಪಡಿತಾನು ಅಂತ. ಅದನ್ನೇ ನಿಜಗುಣ ಶಿವಗಳು ಹೇಳಿದರು. ಏನು ಅಂದರೆ, ನೋಡು ಇದು ಹೇಗದ ಜಗತ್ತ, ಮತ್ತು ನೀನು ಏನು ಮಾಡಬೇಕಾಗೈತಿ? ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿ. ಮಾರಮರ್ದನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೊಳಿರೆಂದರಪುವ. ನೀನು ವಿಚಾರ ಮಾಡು, ಆರು ನಾನೆಂದು ನೀನು ತಿಳಿದುಕೋ. ಯಾರು ನಾನು ಎಂದು ಯಾವ ಜ್ಞಾನವನ್ನು ಮಾಡಿಕೊಳ್ಳಬೇಕಾಗೈತಿ ಮನುಷ್ಯ ಅಂದರೆ, ಆರು ನಾನೆಂದು ವಿಚಾರಿಸು. ನಾನು ಯಾರು ಅನ್ನುವುದನ್ನು ತಿಳಿದುಕೊಳ್ಳಬೇಕಾಗ್ಯದ. ಇದು ಮೊದಲನೇ ಕೆಲಸ. ಎರಡನೇದು, ವಿಷಮ ಸಂಸಾರವಿದನು ಕನಸೆಂದರಿ. ಇದೇನು ಸಂಸಾರ ಅದಲ್ಲ, ಇದು ವಿಷಮ ಸಂಸಾರ. ಇದು ಎಂದೂ ಸಮ ಬರುವುದನೇ ಇಲ್ಲ, ಇದು ಎಂದೂ ಪೂರ್ಣ ಆಗುವುದನೇ ಇಲ್ಲ. ಎಷ್ಟೇ ಮಾಡಿದ್ರೂ ಸಹಿತ ಮತ್ತು ಕೊನೆಗೆ ಒಂದಿಷ್ಟು ಅಪೂರ್ಣ ಆಗುವುದೇ ಇದು. ಇಂಥ ವಿಷಮ ಸಂಸಾರ ಅದಲ್ಲ,
ಈ ಎಲ್ಲ ಸಂಸಾರನೇ ಇದೊಂದು ಕನಸಿದ್ದಂಗೆ. ನಾವು ಮನೆ ಕಟ್ಟಿದೀವಿ, ಹೊಲ ತೆಗೆದುಕೊಂಡಿವಿ, ಅಧಿಕಾರ ಪಡೆದುಕೊಂಡಿವಿ, ಎಲ್ಲ ಎಲ್ಲದ ಕನಸಿನ್ಯಾಗದ. ಎಚ್ಚರ ಆಯ್ತಂದ್ರೆ ಮಣಿನೂ ಇರಂಗಿಲ್ಲ, ಹೊಲನೂ ಇರೋದಿಲ್ಲ. ಎಚ್ಚರ ಆಗೋತನ ಅಷ್ಟೇ ನಮ್ಮದು ಕನಸಿನ್ಯಾಗ ಹೊಲ. ಎಚ್ಚರ ಆಗುವವರೆಗೆ ಅಷ್ಟೇ ನಾವು ಇಲ್ಲೆಲ್ಲ ಒಡವೆಗಳು, ವಸ್ತುಗಳು. ಕನಸಿರೋ ತನಕ ಇದೆಲ್ಲ ವೈಭವ. ಕನಸು ಹೋಯ್ತು ಅಂದ್ರೆ ನಮ್ಮ ಮಣಿನೂ ಇರುವುದಿಲ್ಲ, ನಾವು ಏನು ಗಳಿಸಿರ್ತೀವೋ ಅದು ಯಾವುದೂ ಇರುವುದಿಲ್ಲ. ನೋಡ್ರಿ ಹೇಗದ ಇದು ಜೀವನನೇ, ಇದು ಕನಸಿದ್ದಂಗದ. ಕನಸಿನಾಗ ಒಬ್ಬ ವ್ಯಕ್ತಿ ಮಂತ್ರಿ ಆಗ್ತಾನೆ, ರಾಜ ಆಗ್ತಾನೆ. ಎಲ್ಲಿವರೆಗೆ? ಎಚ್ಚರ ಆಗುವವರೆಗೆ. ಆ ರಾಜ್ಯ ಪದವಿ ಕಳ್ಕೊಳ್ಳೋದು ತಡ ಇಲ್ಲ. ಮಂತ್ರಿ ಅದು ಕಳೆಯುವುದು ಬಹಳ ಕಷ್ಟ ಇಲ್ಲ. ಎಚ್ಚರ ಆದ ತಕ್ಷಣ ಯಾರೂ ಇರುವುದನ್ನ ಇಲ್ಲ ಅಲ್ಲಿ. ಹಾಗೆ ಈಗ ಏನು ನಾವು ಎಲ್ಲರೂ ಅದೇವಿ, ಏನೇನೋ ನಾವು ಆಗೇವೆಲ್ಲ, ಇದೆಲ್ಲ ಒಂದು ಕನಸದ. ಇದೊಂದು ದೊಡ್ಡ ನಿದ್ರೆ ಇದು. ಮನುಷ್ಯ ನಾವೆಲ್ಲರೂ ಕನಸಿನಲ್ಲಿದ್ದೀವಿ, ಆದ್ದರಿಂದ ನಾವೆಲ್ಲರೂ ಹೀಗಾಗೇವಿ. ನಮಗೆ ಎಚ್ಚರ ಆಯಿತು ಅಂತಂದರೆ ಇಲ್ಲಿ ಏನೂ ಇಲ್ಲ, ಮಾಡಿದ್ದೆಲ್ಲ ಅಲ್ಲೇ ನಿದ್ರೆಯಾಗ ಉಳಿತು. ಮತ್ತು ನಾವು ಕಟ್ಟಿದ್ವಿ ಅಲ್ರಿ ಮನೆ ಎಲ್ಲಿ ಹೋಯ್ತು ಅಂತ ಹುಡುಕಾಡೋದಲ್ಲ, ಕನಸಿನಾಗ ಕಟ್ಟಿದ್ದದು. ಮತ್ತು ಕೊನೆಗೆ ಏನು ಮಾಡಬೇಕು? ಮಾರಮರ್ದನ ಶಂಭುಲಿಂಗವನ್ನೊಲಿಸಿ. ಆ ಶಂಭುಲಿಂಗ ಹೇಗದಾನ? ಮಾರಮರ್ದನ. ಮಾರ ಅಂದ್ರೆ ಕಾಮನೆಗಳು. ಅವನನ್ನು ಮರ್ದಿಸುವಂಥ ಶಂಭುಲಿಂಗ. ಆ ಮನುಷ್ಯನಿಗೆ ಕಾಮನೆಗಳೇ ಉಳಿಯುವುದಿಲ್ಲ, ಆ ಮನುಷ್ಯನಿಗೆ ಬೇಕನ್ನುವುದನ್ನೇ ಉಳಿಯುವುದಿಲ್ಲ. ಅಂಥವನನ್ನು ಯಾರು ಒಲಿಸಿಕೊಳ್ತಾರೆ, ಅಂಥ ಜ್ಞಾನವನ್ನು ಯಾವ ಮನುಷ್ಯ ಪಡೆದುಕೊಳ್ತಾನೆ, ಆತ ಗಂಭೀರ ಸುಖದಳು ಇರುವವ. ಅದು ಗಂಭೀರ ಸುಖ, ಅಲಗಾಡಿ ನಾಶ ಆಗುವಂಥ ಸುಖ ಅಲ್ಲ, ಇಂದಿದ್ದು ನಾಳೆ ಮರಿ ಆಗುವಂಥ ಸುಖ ಅಲ್ಲ, ಅದು ಶಾಶ್ವತವಾಗಿರುವಂಥ ಸುಖ. ಅದಕ್ಕೆ ಗಂಭೀರ ಸುಖ ಅಂತ ಕರೆಯುವುದು. ನೋಡ್ರಿ ಅವ್ರು ಎಷ್ಟು ಚಂದ ಹೇಳಿದ್ದಾರೆ. ಹೇಗೆ ನಿದ್ರೆಯಲ್ಲಿ ಮನುಷ್ಯ ಎಲ್ಲ ಕಾಣ್ತಾನೆ, ವೈಭವ, ಎಲ್ಲ ವೈಭವ. ಎದ್ದ ಬಳಿಕ ಏನೂ ಇಲ್ಲ, ಮತ್ತದೇ ಹಾಸಿಗೆ, ಅದೇ ಮಣಿ. ನಿದ್ರೆಯಾಗರೆ ಈಗ ಮಹಲ್ ಕಟ್ಕೊಂಡಿದ್ದ, ಈಗ ಮಲಗ್ಯಾನ ಮತ್ತದೇ ಜಂತಿ, ಅದೇ ಒಂದು ಚಾಪಿ. ಹಾಗೆ ನಂಬುದು ಕನಸು ನಡೆದದ ಒಂದು. ನಾವೀಗ ಶ್ರೀಮಂತರದೇವಂತ ಯಾರು ತಿಳ್ಕೊಳ್ತೀವಿ, ಕನಸಿನಾಗ ಶ್ರೀಮಂತರವರು. ನಾವೀಗ ಬಡವರಂತ ಯಾರು ತಿಳ್ಕೊಳ್ತೀವಿ, ಬಡತನ ಎಲ್ಲಿ? ಕನಸಿನಲ್ಲೇ ಬಡತನ. ನಮ್ಮ ಇವೆಲ್ಲ ನಡೆದಾವಲ್ಲ ವ್ಯವಹಾರ, ಇದೆಲ್ಲ ವ್ಯವಹಾರನೇ ಒಂದು ಕನಸದು. ಎಚ್ಚರ ಆಯ್ತಂದ್ರೆ ಮುಗೀತು, ಯಾವುದೂ ಇಲ್ಲ. ಈ ಕನಸಿನಾಗ ಯಾರೋ ಹುಟ್ಟುತ್ತಾರ, ಯಾರೋ ಸಾಯ್ತಾರ, ಯಾರೋ ನಮ್ಮ ಜೊತೆಗೆ ಬರ್ತಾರ, ಯಾರೋ ನಮ್ಮನ್ನು ತಿರಸ್ಕಾರ ಮಾಡ್ತಾರ, ಯಾರು ನಮ್ಮನ್ನು ಕೊಂಡಾಡ್ತಾರ, ಯಾರು ನಮ್ಮನ್ನು ತೆಗಳ್ತಾರ, ಎಲ್ಲವೂ ಕನಸದು. ಇದು ಹೀಗೆ ಇರುವುದು. ಆದ್ದರಿಂದ ನೀನು ಸ್ವಲ್ಪ ಜ್ಞಾನವನ್ನು ಮಾಡಿಕೋ. ಯಾವ ಮನುಷ್ಯ ಜ್ಞಾನವನ್ನು ಮಾಡಿಕೊಳ್ತಾನೆ ಆತ ನಿಶ್ಚಿಂತವಾಗಿರ್ತಾನು ಅಂತ ಅವರು ಋಷಿಗಳು ಹೇಳ್ತಾ ಇರೋದು. ಈಗ ಜ್ಞಾನ ಆಯಿತು ಅಂದರೆ ಅವ ಎಂದೂ ದುಃಖ ಪಡುವುದಿಲ್ಲ. ಈಗ ನಾಟಕ ಇರ್ತದಲ್ಲ, ನಾಟಕದಲ್ಲಿ ಎಲ್ಲ ಪಾತ್ರಗಳನ್ನು ಮಾಡ್ತಾರೆ. ರಾಮನ ಪಾತ್ರ, ರಾವಣನ ಪಾತ್ರ, ಎಲ್ಲ ಪಾತ್ರ ಮಾಡ್ತಾರೆ. ಅವರು ನಾಟಕ ಮಾಡುವವರು ಯಾರಿಗಾರ ಬೈತಾರ, ಬೈಸ್ಕೊಳ್ತಾರ, ದುಃಖ ಪಡ್ತಾರ, ಅಳ್ತಾರ, ಕಳ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ಸಾಯ್ತಾರ, ಅಲ್ಲೇ ನಾಟಕದಲ್ಲಿ ಸಾಯುವುದೊಂದು ಪಾತ್ರ. ಎಲ್ಲ ಮಾಡ್ತಾರೆ. ಹಿಂದೆ ಪರದೆ ಹಿಂದೆ ಹೋದ್ರಂದ್ರೆ ಮತ್ತೇನೂ ಇಲ್ಲ, ಆರಾಮಿರ್ತಾರೆ. ಮುಂದೆ ಬಂದರು ಅಂದ್ರೆ ಅಳ್ತಿರ್ತಾರೆ. ಒಳಗೆ ಗೊತ್ತದ ಅವರಿಗೆ, ನಾನು ಅಳುವವಲ್ಲ, ನಾವು ಬೇರೆ ಅದನಿದು. ಬೈತಿರ್ತಾರೆ, ನಾ ಬೈಯವಲ್ಲ, ಅವ ಬೈಸ್ಕೊಳ್ಳೋವನು ಅವ ಅಲ್ಲ, ಸುಮ್ಮ ಬೈದಿದ್ದು ನಾಟಕ. ಆನಂತರ ಸಾಯ್ತಾರೆ. ಸತ್ತವನ ತಿಳ್ಕೊಳ್ತಾನೆ ಏನು ಅಂದರೆ ಇಲ್ಲಿ ಮುಂದಿರುತ್ತಾನ ಅಷ್ಟೇ ಸಾಯುವುದು, ಹಿಂದೆ ಹೋದ ನಂತರ ಮತ್ತೆ ಹೇಳುವುದದ, ನಾ ಸಾಯವಲ್ಲ, ನಾ ಸತ್ತಿಲ್ಲ. ಹಾಗೆ ನಿಜವಾದ ಮನುಷ್ಯ ಅವ ಏನಂತ ತಿಳ್ಕೊಳ್ತಾನೋ ಅಂದರೆ ಇದು ನಾಟಕ, ಇದು ನಮ್ಮದೊಂದು ಪಾತ್ರ. ಈಗ ನಮ್ಮದು ಹೇಳುವ ಪಾತ್ರ ಅದ, ನಿಮ್ಮದು ಕೇಳುವ ಪಾತ್ರ. ನಾ ಹಿಂಗೆ ಹೇಳಬೇಕು ಅಂತದ, ಹಂಗೆ ಹೇಳೋದು. ನೀವು ಹೆಂಗೆ ಕೇಳಬೇಕು ಹಿಂಗೆ ಕೇಳ್ಬೇಕಂತ ನಿಮ್ಮದೊಂದು ನಾಟಕ ಅದು. ನಾವು ಯಾರೂ ದುಃಖ ಮಾಡೋದಿಲ್ಲ ಈಗ, ಯಾಕೆ? ನಾಟಕ ನಡೆದದ ಅದು. ತಿಳ್ಕೊಂಡ ಅಂದರೆ
ಅವ ನಾಟಕ ಅಂತ ತಿಳ್ಕೊಂಡ, ನಾಟಕ ಮಾಡೋದು ಒಂದು ನಂದು ಪಾತ್ರ, ನಾ ಸಾಯವಲ್ಲ, ನಾ ಬೈಯಂಗಿಲ್ಲ, ನಾನು ಬಯಸ್ಕೊಳ್ಳೋದನ್ನಿಲ್ಲ, ನಾಟಕ ಪಾದ. ಹಾಗೆ ಈ ಜೀವನನೇ ಒಂದು ನಾಟಕ. ಈ ದೇಹದ ಜೊತೆಗೆ ಒಂದು ದೇಹದ ಒಂದು ಪಾತ್ರ ಹಾಕಿದ್ದೀವಿ. ನಮ್ಮದೊಂದು ಯಾವುದೋ ಒಂದು ಸ್ತ್ರೀ ಪಾತ್ರನೋ ಪುರುಷ ಪಾತ್ರನೋ, ಆ ನಾಟಕ ಮಾಡೋ ಯಾವುದೋ ಒಂದು ಸೃಷ್ಟಿಕರ್ತ, ಅದೊಂದು ನಿಯಮ. ಅವ ಹೇಳ್ದ ನೀನು ಇಂಥದ್ದೊಂದು ಪಾತ್ರ ಹಾಕು, ಹಿಂಗೆ ಮಾಡು ಅಂಥೇಳಿ. ಎದಕ್ಕೆ ಅವ ದೇಹ ಅವ ತಯಾರು ಮಾಡ್ಯಾನ. ಜಗತ್ತಿನಲ್ಲಿ ಆ ಪ್ರಕೃತಿ ದೇಹವನ್ನು ತಯಾರು ಮಾಡ್ಯದ. ಆ ಪ್ರಕೃತಿ ದೇಹವನ್ನು ತಯಾರು ಮಾಡಿ ನಿನಗೆ ಕೊಟ್ಟದ. ನೀನು ಇಂಥ ದೇಹದಿಂದ ಒಂದು ನಾಟಕ ಮಾಡು, ಇಂಥ ಭಾಷೆಯನ್ನು ಮಾತಾಡು. ಇವ ನಾಟಕ ಮಾಡವ ಆ ದೇಹವನ್ನು ಪಾತ್ರ ಹಾಕ್ಕೊಂಡು ನಾಟಕ ಮುಗಿದ ಬಳಕನು ಮನೆಗೆ ಬರಾಗನು ರಾವಣಂಗೆ ಬರೋದು. ಮನೆಗೆ ಬಂದಾನಿಗೆ ನಾಟಕ ಮುಗಿದದ, ಬೆಳಿಗ್ಗೆ ಆಗ್ಯದ. ಮನ್ಯಾಗ ಬಂದಾನ, ಮನ್ಯಾಗ ಬಂದ ನಂತರ ಮತ್ತೆ ರಾಮ ಸೀತಾ ಎಲ್ಲಿದಾನಂತ ಕೇಳ್ತಾವ. ಆಕಿ ಹೆಂಡತಿ ನಿಂದ ಏನು ತಲೆಗಿಲಿ ಐತಿಲ್ಲ ಅಂತ ಆಕಿ, ಇಲ್ಲೇ ಅದನ್ನು ನಾನು ಮನ್ಯಾಗನ ಇರೋದು. ರಾವಣ ಅಲ್ಲಿ ನಾಟಕದಾಗ ಮುಗಿದು ಹೋಯ್ತು. ಆಗ ನಾವು ಮೂಲತಃ ಆತ್ಮಸ್ವರೂಪರು, ಪ್ರಕೃತಿ ಕೊಟ್ಟಿರುವಂಥ ಈ ದೇಹ ಅನ್ನುವಂಥ ಪಾತ್ರ ತೊಟ್ಕೊಂಡಿವಿ. ಈ ಪಾತ್ರ ಅಂತ ಅಷ್ಟೇ ನಾವು ನಾಟಕ ಮಾಡುವುದು. ಇವು ಯಾವು ನನಗೆ ಸಂಬಂಧಪಟ್ಟದ್ದಲ್ಲ ಅಂತ ತಿಳ್ಕೊಂಡ ಅಂದ್ರೆ ಹಿಂದೆ ಆರಾಮಿರ್ತಾನೆ, ಮುಂದೆ ಹೆಂಗಾರೆ ಮಾಡಲಿ ನಡೀತದ. ಮುಂದಿದು ನಾಟಕದ ಅಂತ ಹಿಂಗೆ ಮಾಡೋದು. ಆದರೆ ಒಳಗಡೆ ಗೊತ್ತಿರಬೇಕು ನಾನು ಏನೂ ಅಲ್ಲ. ಮನೆಯೊಳಗೆ ಹೆಂಡತಿ ಆಗಿರೋದು, ಗಂಡ ಆಗಿರೋದು. ಅದಕ್ಕೆ ಅವ್ರು ಏನು ಹೇಳಿದಾರ, ಚಿದಾನಂದ ರೂಪ ಶಿವೋಹಂ ಶಿವೋ. ನಾನು ಪತಿಯಲ್ಲ, ನಾನು ಸತಿಯಲ್ಲ. ಅಷ್ಟೇ ಅಲ್ಲ, ನನ್ನ ಇಂದ್ರಿಯಗಳು ನಾನಲ್ಲ, ನನ್ನ ದೇಹ ನಾನಲ್ಲ, ನನ್ನ ಮನಸ್ಸು ನಾನಲ್ಲ, ನನ್ನ ಬುದ್ಧಿ ನಾನಲ್ಲ, ನನ್ನ ಅಹಂಕಾರ ನಾನಲ್ಲ, ವಾಯುಗಳು ನಾನಲ್ಲ. ಏನೇನು ಕಾಣ್ತಾವ, ಏನೇನು ಅದಾವ ನನ್ನ ಬಿಟ್ಟು ಅವು ಯಾವೂ ನಾನಲ್ಲ. ಕೊನೆಗೆ ಏನನ್ನು ತೆಗಿಲಿಕ್ಕೆ ಬರುವುದಿಲ್ಲ, ಕೊನೆಗೆ ಏನು ಉಳಿತದ ಅದು ಮಾತ್ರ ನಾನು. ಇವಕ್ಕೆಲ್ಲ ಏನಾದರೆ ಏನು, ನಾಟಕ ನಮ್ಮದು ಎಷ್ಟು ವರ್ಷಿಗೆ ಒಂದು ಪಾತ್ರ ಮುಗಿತದ ಅಷ್ಟಕ್ಕೆ ಮುಗಿತದ. ಅದು ಪಾತ್ರ ಕೊಟ್ಟಿರುವಂಥ ಪ್ರಕೃತಿ ಅದರ ಪಾತ್ರವನ್ನು ತೆಗೆದುಕೊಳ್ತದ, ನಾವು ಆರಾಮಿರೋದು. ಆ ಮನುಷ್ಯ ಮಾತ್ರ ನಿಜವಾಗಿ ಸುಖವಾಗಿರ್ತಾನು ಅಂತ. ಇಲ್ಲಾದ್ರೆ ಉಳಿದ ಮನುಷ್ಯ ಆತ ಸುಖವಾಗಿರುವುದಿಲ್ಲ, ಬಹಳ ಕಷ್ಟಪಡ್ತಾನೆ. ಅದರಾಗಿ ಪ್ರಪಂಚದೊಳಗಂತೂ ಮನುಷ್ಯ ತುಂಬುವುದು ಗಳಿಸುವುದನ್ನೇ ಅದರಲ್ಲೇ ತೊಡಗ್ತಾನೆ. ಅಪ್ಪಗಳು ಒಂದು ಕಥೆಯನ್ನು ಹೇಳ್ತಿದ್ರು. ಒಬ್ಬ ಕ್ಷೌರಿಕಿದ್ದಂತ, ಕಟ್ಟ ಮಾಡವಿದ್ದ. ಅವ ಎಂಥ ಕ್ಷೌರಿಕ ಅಂದರೆ ಸಾಮಾನ್ಯ ಕ್ಷೌರಿಕ ಇರಲಿಲ್ಲ, ರಾಜನ ಕಟ್ಟ ಮಾಡವ. ರಾಜನ ಕ್ಷೌರ ಮಾಡ್ತಿದ್ದ, ಬೇರೆ ಯಾರ್ದು ಕ್ಷೌರ ಮಾಡ್ತಿರ್ಲಿಲ್ಲ. ಅವಾಗ ರಾಜ ಒಂದು 2 ದುಡ್ಡು ಕೊಡ್ತಿದ್ದ. ಅಷ್ಟರಲ್ಲಿ ಕಟ್ಟ ಮಾಡುವ ಕ್ಷೌರಿಕ ಬಹಳ ಆನಂದವಾಗಿದ್ದ, ಬೇರೆ ಯಾರ್ದು ಕ್ಷೌರ ಮಾಡ್ತಿದ್ದಿಲ್ಲ. ಮುಂದೆ ಏನಾಯಿತು ಅಂದರೆ, ಒಂದು ದಿವಸ ಹೀಗೆ ದಾರಿಯಿಂದ ಹೊರಟಿದ್ದ. ಅದು ಸಾಯಂಕಾಲದ ಸಮಯ, ಅಮಾವಾಸ್ಯೆ. ಅವಾಗ ಯಾರೋ ಕರೆದಂಗಾಯ್ತು. ಅವಾಗ ಇವ ಯಾರು ಅಂತ ಕೇಳಿದ. ಅಲ್ಲಿಂದ ಧ್ವನಿ ಬಂತು, ನಾವು 3 ರಂಜನಿಗಳು. ಇವ ಅಲ್ಲಿ ಸಮೀಪ ಹೋಗಿ ನೋಡ್ದ, 3 ರಂಜನಿಗಳಿದ್ದು, 3 ಅವೆಲ್ಲ ಬಂಗಾರದ ನಾಣ್ಯಗಳು ತುಂಬಿರುವಂಥ ಹರಬಿಗಳಿದ್ದು. ಅವಾಗ ಇವ ಕೇಳ್ದ, ಮತ್ತೆ ಏನು ಅಂತಂದ. ನಾವು ನಿಮ್ಮ ಮನೆಗೆ ಬರಬೇಕಂತ ಮಾಡೇವಿ, ಬರುಣೇನು ಅಂತಂದು. ಅವು 3 ಹಂಡೆ. ಯಾರು ಬೇಡ ಅಂತಾರೆ ಮನೆಗೆ ಬರ್ತಾವಂದ್ರೆ? ಅವ ಕ್ಷೌರಿಕರೇ ಇರಲಿ ಮತ್ತಾರ ಇರಲಿ, ಯಾರು ಬೇಡ ಅಂತಾರ? ಅವಾಗ ಇವಂದ, ಇದು ದೇವರ ಆಶೀರ್ವಾದ ಇರಬೇಕು, ಆಗಲಿ ಅಂತಂದ. ಅವು 3 ಹಂಡೆಗಳು ಇವನ ಮನೆಗೆ ಬಂದು, ಇವನದೊಂದು ಸಣ್ಣ ಗುಡಿಸಲ, ಮನೆಯೊಳಗೊಬ್ಬಳು ಹೆಂಡತಿ. ಅಷ್ಟರಲ್ಲೇ ಬಹಳ ಸಂತೋಷದಿಂದಿದ್ದ ಮೊದಲ. ಅವು 3 ಬಂದು ಅಲ್ಲ ಹಂಡೆ. ಆನಂತರ 2 ಗಂಡ ಹೆಂಡತಿ ನೋಡ್ತಾರ, ಒಳಗೆಲ್ಲ ಬಂಗಾರದ ನಾಣ್ಯಗಳು ಹೊಳಿತಿದ್ದು. ಅವಾಗ ನೋಡಿ ಇಷ್ಟು ಸಂತೋಷ ಆಯ್ತು. ಇಬ್ಬರಿಗೆ ಕನಸ, 100 ಎಕರೆ ಹೊಲ ತೆಗೆದುಕೊಂಡಂಗ,
ದೊಡ್ಡದೊಂದು ಮನೆ ಕಟ್ಟಿದಂಗ, ಏನು ಕಾರ್ ಗಾಡಿ, ಏನು ಬಂಗ್ಲಾ, ಏನು ಕೊರಳಾಗ ಆಭರಣಗಳು ಎಲ್ಲ ಹಾಕ್ಕೊಂಡು ತೂಗು ಮಂಚದ ಮೇಲೆ ಕುಳಿತುಕೊಂಡು ತೂಕೊಂಡಂಗೆ ಕನಸ. ನೋಡಿದ್ರು 3 ಹಂಡೆ ಬಂಗಾರ ಹೊಳಿತಿದ್ದು ಒಳಗೆ ನಾಣ್ಯಗಳು. ಆದರೆ ಏನಾಗಿತ್ತು ಅಂದರೆ ಅವು 3 ಒಂದೊಂದು ಗೇನು ಕಡಿಮಿದ್ದು, ಪೂರ್ತಿ ತುಂಬಿರಲಿಲ್ಲ. ಹೆಂಡತಿ ಹೇಳಿದಳು, ದೇವ್ರು ಕುಡಿದು ಕೊಟ್ಟಾನ, ತುಂಬಿ ಯಾಕೆ ಕುಡ್ಲಿಲ್ಲ ಅಂತ. ಇಷ್ಟೆಲ್ಲ ಕೊಟ್ಟಾನ, ಇನ್ನೊಂದಿಷ್ಟು ತುಂಬಿದ್ರೆ ಏನಾಗ್ತಿತ್ತು ಅನು. ಅವಾಗ ಹೆಂಡತಿ ಗಂಡ ಅಂದ, ಅಲ್ಲ ಏನೂ ಇರಲಿಲ್ಲ ನಮ್ಮ ಮನೆಯೊಳಗೆ, ಬರೀ ಅವ ಮಹಾರಾಜ 1-2 ದುಡ್ಡು ಕೊಡ್ತಿದ್ದ, ಅಷ್ಟ್ರಾಗ ಆನಂದವಾಗಿದ್ದೀವಿ. ಇಷ್ಟೀಗ 3 ಹಂಡೆ ಅದಾವು ಬಂಗಾರದ ನಾಣ್ಯಗಳು, ಇರೋಣ ಆನಂದವಾಗಿ ಅಂತಂದ. ಅವಾಗ ಹೆಂಡತಿ ಅಂದಳು, ನಿನಗೆ ತಿಳಿದಿಲ್ಲ ಅಂತ. ಇವೇನು 3 ಹಂಡೆ ಅದಾವ, ಒಂದು ಗೇನು ಏನು ಕಡಿಮೆ ಅದಾವ, ಇತ್ರನ್ನ ತುಂಬುನು ಮೊದಲು. ಇವುಗಳನ್ನು ತುಂಬಿದ ಬಳಿಕ ನಾವು ಸಂತೋಷ ಪಡುವುದು. ಮತ್ತು ಅದಕ್ಕೇನು ಮಾಡಬೇಕು ಅಂತ ಗಂಡ, ಏನಿಲ್ಲ, ಈಗೇನು ನೀ ರಾಜನ ಕಟ್ಟ ಮಾಡ್ತಿ, ಕ್ಷೌರ ಮಾಡ್ತಿ, ಅಷ್ಟೇ ಮಾಡಿದ್ರೆ ಆಗೋದಿಲ್ಲ, ಹೊರಗೊಂದು ಅಂಗಡಿ ಹಾಕು. ಹೊರಗೆ ಅಂಗಡಿ ಹಾಕಕ್ಕೆ ಹಚ್ಚಿದ್ರು. ಆನಂತರ ಅಲ್ಲೊಂದಿಷ್ಟು ದುಡ್ಡು ಬರ್ತಿದ್ದು, ರಾಜ ಕೊಡ್ತಿದ್ದ, ತಂದು ತುಂಬುತ್ತಿದ್ರು. ಈಕೆ ಹೆಂಡತಿ ಯೋಚಿಸಿದಳು, ಇನ್ನು ಇವನು ಒಬ್ಬನಿಂದ ಆದ್ರೆ ತುಂಬುವುದಿಲ್ಲ, ನಾನು ದುಡಿಲಿಕ್ಕೆ ಹೋಗಬೇಕು ಅಂತ ಆಕಿನೂ ದುಡಿಲಿಕ್ಕೆ ಹೊಂಟ್ಲು. ಮೊದಲು ಹೋಗಿರಲಿಲ್ಲ, ಮಹಾರಾಣಿಯಾಗಿದ್ದಳು, ಈಗ ಹೊರಟ್ಲು. ಆನಂತರ ಹೀಗೆ ಗಂಡು ದುಡಿಯವ, ಹೆಂಡತಿ ದುಡಿಯೋವಳು, ತುಂಬವರು ತುಂಬವಲ್ಲು ಹಂಡೆ. ಇವ್ರಿಗೆ ಹೆಂಗೆ ತುಂಬುತ್ತಾವವು. ಆನಂತರ ಇವ ರಾಜನ ಹತ್ತಿರ ಹೋಗ್ತಿದ್ದಲ್ಲ, ಮೊದಲು 2 ದುಡ್ಡು ಕೊಡ್ತಿದ್ದ ರಾಜ, ಇನ್ನೂ ಆರಾಮಿಲ್ರಿ ಅಂತ ನಾವ. ರಾಜ 4 ದುಡ್ಡು ಕೊಡ್ಲಿಕ್ಕೆ ಶುರು ಮಾಡ್ದ, 10 ದುಡ್ಡು ಕೊಡಾಕತ್ತ. ಅವಾಗ ರಾಜ ಕೇಳಿದ, ಅಲ್ಪ ಮೊದಲು 2 ದುಡ್ಡದಾಗನೇ ಎಷ್ಟು ಆನಂದವಾಗಿದ್ದಿ, ಈಗ ನಿನಗೆ ಎಷ್ಟು ಕೊಡ್ತೀನಿ ಆದರೂ ಸಹಿತ ಇನ್ನೂ ಸಮಾಧಾನನೇ ಇಲ್ಲ, ಏನಾಗೈತಿ ಅಂತಂದ. ಏನು ಮಾಡಿದ್ರಿ, ಸಂಸಾರ ಎಷ್ಟಾದರೂ ಇದು ತುಂಬುವುದೇ ಇಲ್ಲ ಅಂತ ಭಾವಿಸೋ ಇವು ಹೇಳುವ. ಹೀಗೆ ಆಯಿತು. ರಾಜ ಅಂದ ಕೊನೆಗೆ, ನೀನು ಏನು ಕೊಟ್ಟರು ಸಮಾಧಾನ ಪಡ್ತಾ ಇಲ್ಲ, ಏನು ನಿನ್ನ ಮನೆಗೆ ಏನ್ರೆ ಹಂಡೆ ಅದು ಬಂದಾವೇನು ಅಂತಂದ. ಅವಾಗ ಇವು ಅಂದ ಕ್ಷೌರಿಕ, ನಮ್ಮ ಮನೆಗೆ ಹಂಡೆ ಬಂದದ್ದು ನಿಮಗೆ ಹೆಂಗೆ ಗೊತ್ತಾಯಿತು ಅಂದ. ನಾ ರಾಜ, ನನಗೆಲ್ಲ ಗೊತ್ತಾಗಲೇಬೇಕಲ್ಲ, ಮತ್ತು ನೋಡಿದ್ರೇ ಗೊತ್ತಾಗಬೇಕು, ತಿಳ್ಕೊಳ್ಬೇಕು. ಯಾವ ಮನುಷ್ಯ ತಿಂದುಂಡು ಮಸ್ತಾಗಿರ್ತಾನ ಅವನ ಮನೆಯಾಗ ಹಂಡೆ ಇಲ್ಲ, ಯಾವ ಮನುಷ್ಯನ ಹತ್ತಿರ ಎಲ್ಲ ಇದ್ದರೂ ಮತ್ತೆ ಏನೂ ಇಲ್ಲಂಗಿರ್ತಾನ ಅವ ತುಂಬಾಕತ್ತೇನಂತ ತಿಳ್ಕೊಳ್ಬೇಕು ಅಂತ. ಅವ ಹಂಡೆ ತುಂಬಾಕತ್ತೇನಂತ ತಿಳ್ಕೊಬೇಕು. ಅವಾಗ ಇವ ಅಂದ ಕ್ಷೌರಿಕ, ಹೌದ್ರಿ ನಮ್ಮ ಮನೆಗೆ ಬಂದಾವ ಹಂಡೆ, 3 ಹಂಡೆ ಬಂದಾವು, ಅವು 3 ಒಂದು ಗೇನು ಕಡಿಮೆ ಅದಾವು, ನಾ ಮತ್ತು ನನ್ನ ಹೆಂಡತಿ ತುಂಬಾಕತ್ತೇವಿ, ತುಂಬವಲ್ಲು ಅಂತ. ಅವ ರಾಜ ಅಂದ, ನಿನಗೆ ಹೆಂಗೆ ತುಂಬ್ತಾವು, ಮೊದಲು ಅವು ನಮ್ಮ ಮನ್ಯಾಗಿದ್ದು ನನಗೆ ತುಂಬಿಲ್ಲ. ನಾ ರಾಜ, ನಂದೆಲ್ಲ ಸಂಪತ್ತು ಹಾಕಿದ್ರು ಸಹಿತ ತುಂಬಿಲ್ಲ. ನೀನು ಕ್ಷೌರ ಮಾಡಿ ದುಡಿದು ತುಂಬಿಸ್ತೀನಿ ಅಂದರೆ ಎಂದು ತುಂಬು. ನೀ ಇವತ್ತು ಮನೆಗೆ ಹೋಗು, ಮೊದಲು ಅವಕ್ಕೆ ನಮಸ್ಕಾರ ಮಾಡಿ ಹೊರಗೆ ಹಾಕತ್ತರು. ನಮ್ಮ ಮನ್ಯಾಗ ಬೇಡ, ನೀವು ಯಾರ ಮನ್ಯಾಗಾರೆ ಹೋಗಂತ ಕಳಿಸ್ಬಿಡು, ಅವಾಗ ನೀ ಆರಾಮಿರ್ತಿ ಅಂದ. ಇದು ಭಾಳ ಚಲೋ ಆಯ್ತು ಅಂತೇಳಿ ಬಂದ ಇವ ಕ್ಷೌರಿಕ. ಬಂದ ಅವು 3 ಹಂಡೆಗೆ ನಮಸ್ಕಾರ ಮಾಡಿ, ಸಾಕ್ರಪ್ಪ, ಇನ್ನು ನಮ್ಮ ಮನ್ಯಾಗ ನೀವು ಇದ್ದದ್ದು ಸಾಕು, ಇನ್ನು ನೀವು ಬೇರೆ ಯಾರಾದ್ರೆ ಮನೆಗೆ ಹೋಗ್ರಿ ಅಂತ ಕಳಿಸಿಕೊಟ್ಟು. ಹೆಂಡತಿ ಮತ್ತು ತುಂಬೋಣ, ನೀ ತುಂಬಬೇಕಾದ್ರೆ ಅಂತ. ನಿನ್ನ ಮಾತು ಕೇಳಿ ಇಷ್ಟೆಲ್ಲ ಹೈರಾಣಾಗಿದ್ದು. ನಾ ಮೊದಲು ಭಾಳ ಚಲೋ ಇದ್ದೆ, ನೀ ಏನು ತುಂಬಾಕ್ ಹಚ್ಚಿದಿ, ಇನ್ನೂವರೆಗೆ ತುಂಬುವ. ಯಾರೂವರೆ ತುಂಬ್ಯಾವ ಹಂಡೆಗಳು, ಯಾರೂವರೆ ತುಂಬುತ್ತಾವ ಹಂಡೆ. ಎಂತಿಂಥವ್ರು ಬಂದು ತುಂಬ ಹೋಗ್ಯಾರ, ಅವರು ತುಂಬಿಲ್ಲ. ಇನ್ನು ನಾವು ಹೆಂಗೆ ತುಂಬಕ್ಕೆ ಸಾಧ್ಯ ಅದ ಹೇಳ್ರಿ ನೋಡೋಣ. ಆದ್ದರಿಂದ ಸ್ವಲ್ಪ ನಾವು ಆತ್ಮಜ್ಞಾನವನ್ನು ಮಾಡಿಕೊಂಡು ಮನುಷ್ಯ ನಿಶ್ಚಿಂತವಾಗಿರಬೇಕು. ಅದನ್ನೇ ಅವರು ಋಷಿಗಳು ಹೇಳಿದರು. ಯಾವ ಮನುಷ್ಯ ಜ್ಞಾನವನ್ನು ಪಡಿತಾನ ಆ ಮನುಷ್ಯ ಮಾತ್ರ ಯಾವಾಗಲೂ ಸುಖವಾಗಿರ್ತಾನೆ.
ಆತ ಯಾವಾಗಲೂ ಪ್ರಸನ್ನನಾಗಿರ್ತಾನೆ, ಸಂತೋಷವಾಗಿರ್ತಾನೆ. ಈಗ ನೋಡ್ರಿ, ಅವ್ರಿಗೆ ಸಣ್ಣ ಪುಟ್ಟು ದುಃಖ ಆಗೋದಿಲ್ಲ ಅಂತಿಲ್ಲ, ಸಣ್ಣ ಪುಟ್ಟು ನೋವು ಆಗ್ತಾನೆ ಇರ್ತಾವೆ. ಈಗ ಸಣ್ಣ ಹುಡುಗರು ಮಗು ಇರ್ತದ, ಆ ಮಗುನು ಸ್ವಲ್ಪ ಬಿಸಿ ಹೆಚ್ಚಾಯ್ತಂದ್ರೆ ಅಳ್ತದ, ತಂಪು ಹೆಚ್ಚಾಯ್ತಂದ್ರೆ ಒಂದಿಷ್ಟು ತ್ರಾಸು ಪಟ್ಕೊಳ್ತದ, ಏನ್ರಿ ಅದಕ್ಕೆ ಶರೀರಕ್ಕೆ ಆಯ್ತಂದ್ರೆ ನೋವು ಪಡ್ತದ. ಆದರೆ ನಮಗೇನು ತಾಪ ಇರ್ತದಲ್ಲ ಅದು ಅದಕ್ಕಿಲ್ಲ. ನಾವು ಎಷ್ಟು ಕಷ್ಟ ಪಡ್ತೀವಲ್ಲ ಆ ಕಷ್ಟ ಅದಕ್ಕಿಲ್ಲ. ಆದ್ದರಿಂದ ಆ ಜ್ಞಾನಿ ಮನುಷ್ಯ ಹೇಗಿರ್ತಾನ ಅಂದರೆ ಸುಮ್ಮನೆ ಹೀಗೆ ಹೊರಗಡೆ ಎಷ್ಟು ಪ್ರತಿಕ್ರಿಯೆ ಅಷ್ಟು ಮಾಡ್ತಿರ್ತಾನೆ, ಆದರೆ ಒಳಗಡೆ ಅವನಿಗೆ ಗೊತ್ತಿರ್ತದೆ ನಾನು ಸುಖವಾಗಿರಬೇಕು, ಸಂತೋಷ ಆತ್ಮಜ್ಞಾನದಲ್ಲೇ ಸದಾ ಇರಬೇಕು ಅಂತ ಆತ ಭಾವಿಸ್ತಾನೆ. ಆವಾಗ ಅವನಿಗೆ ದೇಹ ಅದಕ್ಕೆ ಏನಾದರೆ ಏನು ಆತ ಯಾವಾಗಲೂ ಸಂತೋಷವಾಗಿರ್ತಾನೆ. ಇಷ್ಟು ಇದೊಂದು ಎರಡನೇ ಲಕ್ಷಣ ಇದೆ.